Okay, so last class naga we had done with the login operation ಮತ್ತು change password operation perform ಮಾಡಿದ್ವಿ and whatever the designs we have created till now ಎಲ್ಲ ಒಂದು ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡಿಕೊಂಡು ವಿ ವರ್ ಪರ್ಫಾರ್ಮಿಂಗ್ ದ ಆಪ್ರೇಷನ್ಸ್ ಇನ್ ದಿಸ್ ಕೇಸ್. ಇವತ್ತಿನ ಕ್ಲಾಸ್ನಾಗ ಬರ್ಕೊಳ್ಳೋದು ಏನೂ ಇಲ್ಲ, ಬಟ್ ಎಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ಸ್ಟೆಪ್ಸ್. ಯಾಕಂದ್ರೆ ವಿ ಮೇಕ್ ಯೂಸ್ ಆಫ್ ದ ಡಿಸೈನಿಂಗ್ ಪಾರ್ಟ್ ಆಫ್ ದ ಟುಡೇಸ್ ಕ್ಲಾಸ್ ಇನ್ ದಿಸ್. ಈಗ ಕರೆಂಟ್ಲಿ ಏನಂತಂದ್ರೆ ಮೊದಲು ಏನಾಗ್ತಿತ್ತು, ಬಿಫೋರ್ ದ ಕರೆಂಟ್ ಸ್ಟೇಜ್ ಎಲ್ಲ ಡಿಸೈನ್ಸ್ಗಳು ರೆಡಿ ಮಾಡಬೇಕು ಅಂತಂದ್ರೆ ಕಂಪ್ನೀಸ್ ಏನು ಮಾಡ್ತಿದ್ರು, ದೇ ಯೂಸ್ ಟು ಕೀಪ್ ವೆಬ್ಸೈಟ್ ಡಿಸೈನರ್ಸಿಗೆ ಸಪ್ರೇಟಾಗಿ ಹೈರ್ ಮಾಡ್ತಿದ್ರು. ಅವ್ರದ್ದು ಏನಂತಂದ್ರೆ ಈ ಯೂಸರ್ ಇಂಟರ್ಫೇಸ್ ಡಿಸೈನರ್ಸ್ ಅಂತ ಹೇಳ್ತಿದ್ವಿ, ಹೂ ಹ್ಯಾಡ್ ಅ ಗುಡ್ ಹೋಲ್ಡ್ ಆನ್ ಸಿ ಎಸ್ ಎಸ್ ಸ್ಟೈಲ್ ಶೀಟ್ಸ್ ಅಂತ ಹೇಳ್ತೀವಿ. ಸಿ ಎಸ್ ಎಸ್ ಮೇಲೆ ಜಾಸ್ತಿ ಹೋಲ್ಡ್ ಇರಬೇಕು, ಜಾವಾ ಸ್ಕ್ರಿಪ್ಟ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಆ್ಯಂಡ್ ಲೇಟರ್ ನಾವು ಇಟ್ ಇಸ್ ಚೇಂಜ್ ಟು ಬೂಟ್ ಸ್ಟ್ರ್ಯಾಪ್ ಅಂತ ಬಂದದ. ವಿ ಹ್ಯಾವ್ ಲೈಕ್ ಅದ್ರಕ್ಕಿಂತ ಮೋಸ್ಟ್ ಅಡ್ವಾನ್ಸ್ಡ್ ಇಸ್ ವಿ ಹ್ಯಾವ್ ಸಮ್ ಸಾಫ್ಟ್ವೇರ್ಸ್ ಇನ್ ದಿಸ್, ಲೈಕ್ ವರ್ಡ್ ಪ್ರೆಸ್ ಅಂತ ಬರ್ತದೆ, ಡ್ರೂಪಾಲ್ ಅಂತೇಳಿ ಕೆಲವೊಂದು ಸಾಫ್ಟ್ವೇರ್ಸ್ ಬರ್ತವೆ. ಇದರಿಂದ ಏನಂತಂದರೆ ಎಲ್ಲ ರೆಡಿಮೇಡ್ ಡಿಸೈನ್ಸ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಯೂಸ್ ಮಾಡಿಕೊಂಡು ದೇ ವಿಲ್ ಡಿಸೈನ್ ದ ಕಂಟೆಂಟ್ಸ್ ಇನ್ ದಿಸ್ ಕೇಸ್. ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಕಂಪ್ನೀಸ್ ಹೂ ಡೋಂಟ್ ಪ್ರಿಫರ್ ಮಚ್ ಆಫ್ ದ ಈ ವರ್ಡ್ ಪ್ರೆಸ್ ಅಂತನೋದು ಅಥವಾ ಡ್ರೂಪಾಲ್ ಅಂತನೋದು ಏನು ರೆಡಿಮೇಡ್ ಸಾಫ್ಟ್ವೇರ್ಸ್ ರೆಡಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ದೇ ವಾಂಟ್ ಟು ಡಿಸೈನ್ ದ ಕಂಟೆಂಟ್ಸ್ ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ರಿಕ್ವೈರ್ಮೆಂಟ್. ಕಸ್ಟಮರ್ ಹೆಂಗೆ ಬೇಕು ಅಂತಾನೆ ಆ ರೀತಿಯೊಳಗೆ ಕಸ್ಟಮೈಸೇಷನ್ ಮಾಡಲಿಕ್ಕೆ ವಿ ನೀಡ್ ಟು ಹ್ಯಾವ್ ದ ನಾಲೆಡ್ಜ್ ಆಫ್ ಸಿ ಎಸ್ ಎಸ್. ಈಗ ನಾವು ನಮ್ಮ ಪ್ರಾಜೆಕ್ಟಿಗೆ ನಾ ಏನಾದರೂ ಸಿ ಎಸ್ ಎಸ್ ಯೂಸ್ ಮಾಡಬೇಕು ಅಂತಂದ್ರೆ, ಅಥವಾ ನಾನು ನಿಮಗೆ ಸಿ ಎಸ್ ಎಸ್ ಹೇಳ್ಕೊಡ್ಬೇಕು ಅಂತಂದ್ರೆ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅಸ್ ಮಿನಿಮಮ್ 6 months ಕೋರ್ಸ್ ಅದ. ಸೊ ಅಲ್ಲಿ ಅಂತಂದರೆ ನೀವು ಸ್ಟೈಲ್ ಶೀಟ್, ಕ್ಯಾಸ್ಕೇಡ್ ಸ್ಟೈಲ್ ಶೀಟ್ಸ್ ಕಾನ್ಸೆಪ್ಟ್ ಯೂಸ್ ಮಾಡೋದು, ಬೂಟ್ ಸ್ಟ್ರ್ಯಾಪ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಪ್ರಾಜೆಕ್ಟಿಗೆ ಹೆಂಗೆ ಅಪಿಯರೆನ್ಸ್ ಅಟ್ರಾಕ್ಟಿವ್ ಕಾಣಿಸ್ತದೆ ಅದನ್ನು ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್, ದ ಮೋರ್ ಅಡ್ವಾನ್ಸ್ಡ್ ಟೆಕ್ನಿಕ್ಸ್ ವಿ ಹ್ಯಾವ್ ಹೀಸ್ we have some ready-made templates that are available in the internet. Ready-made templates ಅಂತಂದ್ರೆ these are the designs that are available in the internet. ಸೊ ನಿಮಗೆ ಯಾವ ಟೈಪ್ ಅಪಿಯರೆನ್ಸ್ ಬೇಕೋ ಆ ಡಿಸೈನ್ಸ್ಗಳು ತೊಗೋರಿ, ನಿಮಗೆ ಹೆಂಗೆ ಬೇಕು ಅದನ್ನು ಮಾಡಿಫೈ ಮಾಡ್ಕೊರಿ, ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಇನ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಈಗ ಆ ಟೈಪ್ ಡಿಸೈನ್ನ ಒಬ್ಬ ವೆಬ್ ಡಿಸೈನರಿಗೆ ಕರೆದು ಅವನಿಗೆ ವರ್ಕ್ ಹೇಳಿ ಅವನ ಕಡೆಯಿಂದ ಅದು ವರ್ಕ್ ಮಾಡಿಸ್ಕೋಬೇಕು ಅಂತಂದ್ರೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ ಅರೌಂಡ್ 2 months ಇನ್ ದಿಸ್ ಕೇಸ್. ಸೊ 2 ತಿಂಗಳು ತೊಗೋಬೇಕು. ಒಂದು ಸ್ಯಾಲ್ರಿ ಒಂದು ಇಫ್ ಐ ಆಮ್ ಪೇಯಿಂಗ್ ಅರೌಂಡ್ 20,000 rupees. ಸೊ 2 ತಿಂಗಳು ಅಂತಂದರೆ ಐ ಹ್ಯಾವ್ ಟು ಪೇ 40,000 ಓನ್ಲಿ ಫಾರ್ ಡಿಸೈನಿಂಗ್ ಇನ್ ದಿಸ್. ಇನ್ಸ್ಟೆಡ್ ಆಫ್ ದ್ಯಾಟ್, ಈ ಇಂಟರ್ನೆಟ್ನಾಗ ಅವೈಲೇಬಲ್ ಡಿಸೈನ್ಸ್ಗಳು ನಿಮ್ಗೆ ಹಾರ್ಡ್ಲಿ ಒಂದು 1,000 rupees ಅಥವಾ 1,500 rupees, ಮ್ಯಾಕ್ಸಿಮಮ್ ಅರೌಂಡ್ 5,000 rupeesನಾಗ ಯು ವಿಲ್ ಗೆಟ್ ದ ಡಿಸೈನ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ಆ ಡಿಸೈನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡೆವಲಪ್ ದ ಪ್ರಾಜೆಕ್ಟ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಟು ಇನ್ ಅವರ್ ಅಪ್ಲಿಕೇಶನ್ಸ್. ಈಗ ನಾನು ಇಲ್ಲಿ ವರ್ಕ್ ಮಾಡ್ಲಿಕ್ಕತ್ತೀನಿ NIC ಒಳಗೆ, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್. ಅವ್ರದ್ದೇ ಕೆಲವೊಂದು ಟೆಂಪ್ಲೇಟ್ಸ್ಗಳು ರೆಡಿ ಮಾಡಿ ಇಟ್ಬಿಟ್ಟಾರೆ. ಸೊ ಆ ಟೆಂಪ್ಲೇಟ್ ಏನಂತಂದ್ರೆ ಜಸ್ಟ್ ಡೌನ್ಲೋಡ್ ಮಾಡ್ಕೊರಿ ಆ್ಯಂಡ್ ಯು ಕ್ಯಾನ್ ಯೂಸ್ ದೋಸ್ ಟೆಂಪ್ಲೇಟ್ಸ್ ಇನ್ ದಿಸ್ ಕೇಸ್. ಬಟ್ ಅಫ್ಕೋರ್ಸ್ ನಿಮಗೆ ಪಬ್ಲಿಕ್ ಅದು ನಾವು ಆ್ಯಕ್ಸಸ್ ಕೊಡ್ಲಿಕ್ಕೆ ಬರೋಂಗಲ್ಲ, ದಟ್ ಈಸ್ ಓನ್ಲಿ ಫಾರ್ ದ ಆರ್ಗನೈಸೇಷನ್. ನಾವೇನು ಮಾಡ್ತೀವಿ, ಇಲ್ಲಿ ಇಂಟರ್ನೆಟ್ನಾಗ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಫ್ರೀ ಟೆಂಪ್ಲೇಟ್ಸ್ ಇನ್ ದಿಸ್ ಕೇಸ್. ಅದನ್ನು ಜಸ್ಟ್ ನೀವು ಗೂಗಲ್ನಾಗ ಹೋಗಿ ಯು ಕ್ಯಾನ್ ಸರ್ಚ್ ಫಾರ್ ದೋಸ್ ಟೆಂಪ್ಲೇಟ್ಸ್. ಐ ವಿಲ್ ಶೋ ಯು. ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಡೌನ್ಲೋಡ್ ದೀಸ್ ಟೆಂಪ್ಲೇಟ್ಸ್ ಇನ್ ದಿಸ್ ಕೇಸ್. ಸೇ ಗಿವ್ ಅ ಟೆಕ್ಸ್ಟ್ ಆಸ್ ಫ್ರೀ ರೆಸ್ಪಾನ್ಸಿವ್ ವೆಬ್ಸೈಟ್ ಟೆಂಪ್ಲೇಟ್ಸ್ ಅಂತೇಳಿ ಕೊಟ್ಟು, ನಿಮಗೆ ಬೂಟ್ ಸ್ಟ್ರ್ಯಾಪ್ ಮೇಲೆ ಬೇಕಾಗಿತ್ತು ಅಂತಂದರೆ ಯು ಕ್ಯಾನ್ ಗೋ ಫಾರ್ ಅ ಬೂಟ್ ಸ್ಟ್ರ್ಯಾಪ್ ಇನ್ ದಿಸ್ ಕೇಸ್. ಸೊ ಆ ಟೆಂಪ್ಲೇಟ್ಸ್ ಅಂತ ನಾವು ವರ್ಡ್ ಇಂಪಾರ್ಟೆಂಟು, ಫ್ರೀ ಅನ್ನೋ ವರ್ಡ್ ಒಂದು ಇಂಪಾರ್ಟೆಂಟ್. ಇಲ್ಲ ಅಂದರೆ ಪೇಯ್ಡ್ ವರ್ಷನ್ಸ್ನು ಇದ್ರೊಳಗೆ ಸಿಗ್ತಾವೆ ನಿಮಗೆ. ಸೊ ಈ ಟೈಪ್ ಸರ್ಚ್ ಮಾಡಿದ್ರೆ ಯು ವಿಲ್ ಗೆಟ್ ಹ್ಯೂಜ್ ನಂಬರ್ ಆಫ್ ಡಿಸೈನ್ಸ್. ಐ ವಿಲ್ ಜಸ್ಟ್ ಓಪನ್ ಒನ್ ಬೈ ಒನ್. ಇಲ್ಲಿ ಪ್ರೀಮಿಯಮ್ ಫ್ರೀ ಎರಡೂ ಅವ. ರೆಸ್ಪಾನ್ಸಿವ್ ಅಂತ ನಾವು ವರ್ಡ್ ಯೂಸ್ ಮಾಡಿರಿ, ಬಿಕಾಸ್ ರೆಸ್ಪಾನ್ಸಿವ್ ಟೆಂಪ್ಲೇಟ್ಸ್ ಅಂತಂದ್ರೆ ಈಗ ಪ್ರತಿಯೊಂದೊಂದು ಯೂಸರಿಂದ ಸ್ಕ್ರೀನ್ ಬೇರೆ ಬೇರೆ ಸೈಜ್ ಇರ್ತದೆ. ಲೈಕ್ ಟ್ಯಾಬ್ನಾಗ ಯೂಸ್ ಮಾಡ್ತಿರ್ಬೋದು, ಟಿ ವಿ ಒಳಗೆ ವೆಬ್ಸೈಟ್ ಓಪನ್ ಮಾಡ್ಬೋದು, ಈಗ ಲ್ಯಾಪ್ಟಾಪ್ನಾಗ ಇರ್ಬೋದು, ಮೊಬೈಲ್ ಫೋನ್ಸ್ನಾಗ ಇರ್ಬೋದು. ಸೊ ಹೀಗಾಗಿ ಪ್ರತಿಯೊಂದೊಂದು ಸಿಸ್ಟಮ್ ಹ್ಯಾಸ್ ಅ ಡಿಫ್ರೆಂಟ್ ಸ್ಕ್ರೀನ್ ಸೈಜ್. ಈ ರೆಸ್ಪಾನ್ಸಿವ್ ಟೆಂಪ್ಲೇಟ್ಸ್ ಅಂತ ಅನ್ನೋದು ಏನು ಮಾಡ್ತವೆ ಅಂತಂದ್ರೆ, ನಿಮ್ಮ ಸ್ಕ್ರೀನ್ ಸೈಜ್ ಎಷ್ಟದ ನೋಡಿಕೊಂಡು ಅದರ ಸೈಜ್ ಅಕಾರ್ಡಿಂಗ್ಲಿ ಇಟ್ ವಿಲ್ ಗೆಟ್ ಅಡ್ಜಸ್ಟೆಡ್.
ಲೈಕ್ ನಿಮ್ಮದು ಸ್ಕ್ರೀನ್ ದೊಡ್ಡದಿತ್ತು ಅಂದರೆ ಫಾಂಟ್ ಸೈಜ್ ಅದರ ಅಕಾರ್ಡಿಂಗ್ಲಿ ಇನ್ಕ್ರೀಸ್ ಮಾಡ್ತಾನೆ, ಸ್ಕ್ರೀನ್ ಸಣ್ಣದಿತ್ತು ಅಂತಂದರೆ ಅದರ ಅಕಾರ್ಡಿಂಗ್ಲಿ ಇಟ್ ವಿಲ್ ರೆಡ್ಯೂಸ್ ದ ಸ್ಕ್ರೀನ್ ಸೈಜ್. ಈ ರೀತಿಯೊಳಗೆ ಇಟ್ ಕ್ಯಾನ್ ಕಸ್ಟಮೈಸ್ ದ ಕಂಟೆಂಟ್ಸ್ ಇನ್ ದಿಸ್ ಕೇಸ್. ಸೊ ಒನ್ಸ್ ವಿ ಹ್ಯಾವ್ ಓಪನ್ ದಿಸ್ ಯು ಕ್ಯಾನ್ ಸಿ ನಾವು ದೀಸ್ ಆರ್ ಆಲ್ ದ ರೆಡಿಮೇಡ್ ಟೆಂಪ್ಲೇಟ್ಸ್. ಆ್ಯಂಡ್ ಇಲ್ಲಿ ನಿಮಗೆ ನಿಮ್ಮ ಪ್ರಾಜೆಕ್ಟಿಂದೇ ಡಿಸೈನ್ ಸಿಗ್ತದೆ ಅಂತ ತಿಳ್ಕೊಬೇಡ್ರಿ, ರ್ಯಾಂಡಮ್ಲಿ ಅಲ್ಲಿ ಇರ್ತಾವೆ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಸೆಲೆಕ್ಟ್ ಒನ್ ಆಫ್ ದ ಡಿಸೈನ್ ವಿಚ್ ಯು ಲೈಕ್. ನಿಮಗೆ ಯಾವ್ದು ಇಷ್ಟ ಅದ ಅದು ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡು ವಿ ಹ್ಯಾವ್ ಟು ಮಾಡಿಫೈ ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ದೀಸ್ ಆರ್ ಸಮ್ ಆಫ್ ದ ಟೆಂಪ್ಲೇಟ್ಸ್ ವಿಚ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಐ ಥಿಂಕ್ ಇಟ್ಸ್ ದ ಸೇಮ್ ವೆಬ್ಸೈಟ್, ಬೇರೆದು ನೋಡೋಣ. So here we have some designs. So these are all the designs. ನಿಮಗೆ ಯಾವ್ದು ಅಪಿಯರೆನ್ಸ್ ಚಲೋ ಕಾಣಿಸ್ತದೆ, ಕಲರ್ ಅಟ್ರಾಕ್ಟಿವ್ ಅನ್ನಿಸ್ತದೆ, ಡಿಸೈನ್ಸ್ ಚಂದ ಕಾಣಿಸ್ತದೆ, ಮೆನು ಆಪ್ಷನ್ಸ್ ಇಲ್ಲಿ ನೋಡ್ರಿ. ಸೈಡಿಗೆ ಮೆನು ಆಪ್ಷನ್ಸ್ ಅವ, ಕೆಲವೊಂದು ಕಡೆ ಮ್ಯಾಲ್ ಮೆನು ಆಪ್ಷನ್ಸ್ ಅವ, ಒಂದು ಸ್ಲೈಡಿಂಗ್ ಫೋಟೋ ಅದ. ಈ ರೀತಿಯೊಳಗೆ ದೆರ್ ವಿಲ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನ್ಸ್, ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಗ್ತದೆ ನಿಮಗೆ. You have to just choose one of the design whichever you like according to your interest. Say let me check with this. ಯಾವ್ದು ಆ ಟೈಪ್ ಸೆಲೆಕ್ಟ್ ಮಾಡ್ಕೊಂಡು you can see how it looks. So this is a design. ಒಂದು ಇಮೇಜ್ ಅದ, ನನ್ನ ಪ್ರಾಜೆಕ್ಟ್ ನೇಮ್ ಡಿಸ್ಪ್ಲೇ ಮಾಡಲಿಕ್ಕೆ ಯು ಹ್ಯಾವ್ ಅ ಆಪ್ಷನ್ ಆನ್ ದ ಟಾಪ್. ಇಲ್ಲಿ ಮೆನು ಆಪ್ಷನ್ಸ್ ತೋರಿಸ್ಲಿಕ್ಕತ್ತಾನ. ಆ್ಯಂಡ್ ಸ್ಲೈಡಿಂಗ್ ಇಮೇಜಸ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಸೆಲೆಕ್ಟ್ ದೀಸ್ ಕೈಂಡ್ ಆಫ್ ಡಿಸೈನ್ಸ್. Just on the, I will keep it a very simple design. So this is how the website form design looks like. ಇಷ್ಟೆಲ್ಲ ಕಂಟೆಂಟ್ ಇರ್ತದೆ. ನಮಗೆ ಬೇಕಾಗಲಾದ ಕಂಟೆಂಟ್ಸ್ಗಳಿಂದ ನಾವು ಇದ್ರಾಗ ಡಿಲೀಟ್ ಮಾಡ್ತೀವಿ. ಐ ವಿಲ್ ಶೋ ಯು ದಟ್ ಹೌ ವಿ ಹ್ಯಾವ್ ಟು ಡೂ ಇಟ್. ಲೈಕ್ ನಾವು ಮೇನ್ ಥಿಂಗ್ ಇಲ್ಲಿ ಏನು ನೋಡ್ಕೋಬೇಕು ಅಂತಂದ್ರೆ ಮೆನು ಆಪ್ಷನ್ಸ್ ಇರಬೇಕು, ಒಂದು ಸ್ಲೈಡಿಂಗ್ ಇಮೇಜ್ ಇಫ್ ಅಟ್ರಾಕ್ಟಿವ್ ಕಾಣಿಸ್ಲಿಕ್ಕೆ, ಪ್ರಾಜೆಕ್ಟ್ ನೇಮ್ ಡಿಸ್ಪ್ಲೇ ಮಾಡ್ಲಿಕ್ಕೆ ಒಂದು ಲೋಗೋ ಸಲಗ ಜಾಗ, ನಿಮ್ಮದು ಫಾರ್ಮ್ ಡಿಸೈನ್ ಮಾಡ್ಲಿಕ್ಕೆ ಒಂದಿಷ್ಟು ಸ್ಪೇಸ್, ಆ್ಯಂಡ್ ಪ್ರಾಬ್ಲಿ ಅ ಗುಡ್ ಫುಟರ್ ಇನ್ ದಿಸ್ ಕೇಸ್. ಅದಕ್ಕೆ ಇದು ಫುಟರ್ ಸೈಜ್ ಅಷ್ಟು ಖಾಸಿಲ್ಲ. ಸೊ ವಿ ವಿಲ್ ಸೆಲೆಕ್ಟ್ ಸಮ್ ಅದರ್ ಡಿಸೈನ್ಸ್. Check with this. Somewhat okay. This looks better. ಇಲ್ಲಿ ನನ್ನ ಪ್ರಾಜೆಕ್ಟ್ ನೇಮ್ ಹಾಕಲಿಕ್ಕೆ ಜಾಗ ಅದ, ಮೆನು ಆಪ್ಷನ್ಸ್ಗಳವ, ಆಮೇಲೆ ಇಟ್ ಈಸ್ ಕಸ್ಟಮೈಸಬಲ್, ಲೈಕ್ ಎಲ್ಲ ಟೈಪ್ ಆಫ್ ಡಿವೈಸಸ್ನ ಯೂಸ್ ಮಾಡ್ಬೋದು. ಒಂದು ಇಮೇಜ್ ಜಸ್ಟ್ ಟು ಮೇಕ್ ಇಟ್ ಲುಕ್ ಮೋರ್ ಅಟ್ರಾಕ್ಟಿವ್, ಆ್ಯಂಡ್ ಇಟ್ ಇಸ್ ಅ ಸ್ಲೈಡಿಂಗ್ ಇಮೇಜ್. ಅಲ್ಲಿ ನಿಮಗೆ ಸ್ಲೈಡಿಂಗ್ ಇಮೇಜಸ್ನು ಸಿಗ್ತಾವೆ ಚೇಂಜಸ್ ಹುಡುಕಿದ್ರೆ ಟೆಂಪ್ಲೇಟ್ಸ್ಗಳು. ದೀಸ್ ಆರ್ ಆಲ್ ಅನ್ವಾಂಟೆಡ್ ಥಿಂಗ್ಸ್, ಸೊ ಐ ವಿಲ್ ಡಿಲೀಟ್ ದೋಸ್ ಅನ್ವಾಂಟೆಡ್ ಕಂಟೆಂಟ್ಸ್. ಓಕೆ, ವಿಲ್ ಯೂಸ್ ದಿಸ್ ಡಿಸೈನ್. ಆ್ಯಂಡ್ ನೀವು ಆಮೇಲೆ ನಿಮಗೆ ಯಾವ ಟೈಪ್ ಬೇಕೋ ಆ ಟೈಪ್ ಸೆಲೆಕ್ಟ್ ಮಾಡ್ಕೊಂಡು ಯು ಕ್ಯಾನ್ ವರ್ಕ್ ಆನ್ ದ್ಯಾಟ್. ಓಕೆ, ದ ಪ್ರಾಬ್ಲಮ್ ಇಸ್ ಇಟ್ ಈಸ್ ಅ ಪೇಯ್ಡ್ ಡಿಸೈನ್, ಫ್ರೀ ಡೌನ್ಲೋಡ್. It is not giving us the free download. Let us see. Okay, just download. Okay, it is getting downloaded. Okay, so download agada. ಎಲ್ಲ ಜಿಪ್ ಫೈಲ್ಸ್ ಇರ್ತವೆ, ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊರಿ. ಆ್ಯಂಡ್ ದಿಸ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫೈಲ್. ಅದನ್ನು ಡೌನ್ಲೋಡ್ ಮಾಡಿದ್ದು ಒಂದು ಒರಿಜಿನಲ್ ಕಾಪಿ ಅಷ್ಟೇ ಇರಲಿ, ಒರಿಜಿನಲ್ ಕಾಪಿಗೆ ಏನೂ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಐ ವಿಲ್ ಟೇಕ್ ಅ ನ್ಯೂ ಕಾಪಿ,
put it on the desktop. ಇದ್ರೊಳಗೆ index.html ಅನ್ನೋ ಫೈಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. index.html ಅಂತ ನಾವು ಫೈಲ್ ಇರ್ತದೆ, ಅದನ್ನು ಓಪನ್ ವಿತ್ ಎಡಿಟರ್, ವಿಚ್ ಎವರ್ ಎಡಿಟರ್ ಯು ಆರ್ ಯೂಸಿಂಗ್. ನೋಟ್ಪ್ಯಾಡ್ ಇದ್ರೆ ನೋಟ್ಪ್ಯಾಡ್, ಸಬ್ಲೈಮ್ ಟೆಕ್ಸ್ಟ್ ಇದ್ರೆ ಸಬ್ಲೈಮ್ ಟೆಕ್ಸ್ಟ್. ನನ್ನ ಹತ್ರ ಸಬ್ಲೈಮ್ ಟೆಕ್ಸ್ಟ್ ಅದ, ಐ ಪ್ರಿಫರ್ ದಿಸ್. ಆ್ಯಂಡ್ ಆಲ್ಸೋ ಓಪನ್ ದ ಸೇಮ್ ಅಪ್ಲಿಕೇಶನ್ in the browser. So this will open the application. ಈಗ ನಂದು ಯಾವುದೇ ಪ್ರಾಜೆಕ್ಟ್ ಇರಲಿ, ಪ್ರಾಜೆಕ್ಟ್ ಡಸ್ ನಾಟ್ ಮ್ಯಾಟ್ರ್, ಅಲ್ಲಿ ಫೋಟೋಸ್ಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಫೋಟೋಸ್ ವಿ ಕ್ಯಾನ್ ಚೇಂಜ್ ಎನಿ ಟೈಮ್ ಇನ್ ದಿಸ್ ಕೇಸ್. ಓಕೆ, now the main work starts in this case. ಒಂದು ಸತಿ ನೀವು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ಇದ್ರೊಳಗೆ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ರಿಕ್ವೈರ್ ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ಯು ಡೋಂಟ್ ರಿಕ್ವೈರ್, ಯು ಹ್ಯಾವ್ ಟು ಚೂಸ್ ದೋಸ್ ಥಿಂಗ್ಸ್ ಇನ್ ದಿಸ್ ಕೇಸ್. ಲೈಕ್ ಇಲ್ಲಿ ಏನಪ್ಪ ಅಂತಂದ್ರೆ, ಸದ್ಯಕ್ಕೆ ಇಲ್ಲಿ ಟೈಟಲ್ ಮೇಲೆ ಐ ನೀಡ್ ಮೈ ಪ್ರಾಜೆಕ್ಟ್ ನೇಮ್ ಇನ್ ದಿಸ್ ಕೇಸ್, ಅಲ್ಲಿ ಅವರು ತಮ್ದು ಹಾಕಿರ್ತಾರೆ. ಸೊ ಐ ಹ್ಯಾವ್ ಟು ಎಡಿಟ್ ದ್ಯಾಟ್ ಪರ್ಟಿಕ್ಯುಲರ್ ಕಂಟೆಂಟ್. ಸೊ ಟೈಟಲ್ ಟ್ಯಾಗ್ ಎಲ್ಲದ ಹುಡುಕೋರೆ, ಹಿಯರ್ I'll change it and I'll put my project name, say SBR College MCA department. So I've changed the title tag in this. So title tag change ಮಾಡಿದೆ. ಪ್ರತಿ ಒಂದೊಂದು ಚೇಂಜ್ ಮಾಡಿದ್ಮೇಲೆ ಇಲ್ಲ ಅದು ರಿಫ್ಲೆಕ್ಟ್ ಆಗ್ತದಿಲ್ಲ ಚೆಕ್ ಮಾಡ್ಕೋತ ಹೋಗ್ರಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಟೈಟಲ್ ಟ್ಯಾಗ್ ಚೇಂಜ್ ಮಾಡಿದೆ ಆ್ಯಂಡ್ ಯು ಕ್ಯಾನ್ ಸಿ ಆನ್ ದ ಟೈಟಲ್ ಟ್ಯಾಗ್ ನಾವು ಇಟ್ ಇಸ್ ಶೋಯಿಂಗ್ SBR ಕಾಲೇಜ್ MCA ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಬರೀ SBR ಕಾಲೇಜ್ ನೇಮ್ ಕೊಡಬೇಕು. ಸೊ ಎಲ್ಲದು ಅದು ಸರ್ಚ್ ಮಾಡ್ಕೊರಿ, ಜಸ್ಟ್ ಸ್ಕ್ರೋಲ್ ಡೌನ್, ಬಾಡಿ ಟ್ಯಾಗ್ ಒಳಗೆ ಬರ್ತದೆ ಅದು, ಆ್ಯಂಡ್ ಯು ಕ್ಯಾನ್ ಸಿ ದ ಕಂಟೆಂಟ್ ಈಸ್ ಹಿಯರ್. ಸೊ ಇಲ್ಲಿ ಅಲ್ಲಿ actually full name type ಮಾಡಬೇಕು. let us save the time, say SBR college dot is not required, save and just refresh. ಪ್ರೆಸೆಂಟ್ ಹೋಗಿ ಅಲ್ಲಿ ನಿಮ್ಮದು ಕಾಲೇಜ್ ನೇಮ್ ಬರಬೇಕು. ದಟ್ ಈಸ್ ಫೈನ್. ನೆಕ್ಸ್ಟು ಇಲ್ಲಿ ಯು ಕ್ಯಾನ್ ಈ ಬೆಟರ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರೆಸೆಂಟೋ, ಇಲ್ಲಿ ನೀವು ಬೇಕಾದರೆ ಫುಲ್ ಕಾಲೇಜ್ ನೇಮ್ ಯು ಕ್ಯಾನ್ ಡಿಸ್ಪ್ಲೇ ಇನ್ ದಿಸ್ ಕೇಸ್. ಸೊ ಹಂಗೆ ಸ್ಕ್ರೋಲ್ ಮಾಡ್ಕೋತ ಹೋಗ್ರಿ, ಯು ಕ್ಯಾನ್ ಸಿ ದೀಸ್ ಆರ್ ಆಲ್ ದ ಮೆನು ಆಪ್ಷನ್ಸ್. ಈಗ ಸದ್ಯಕ್ಕೆ ಅದು ಮೆನು ಆಪ್ಷನ್ಸ್ ಏನು ಎಡಿಟ್ ಮಾಡೋದು ಬೇಡ, ವಿಲ್ ಡೂ ದ್ಯಾಟ್ ಲೇಟರ್. ಆ್ಯಂಡ್ ಯು ಕ್ಯಾನ್ ಸಿ ದ ಬೆಟರ್ ಡಿಜಿಟಲ್ ಎಕ್ಸ್ಪೀರಿಯನ್ಸ್ ಇಲ್ಲದ. ಸೊ ಯು ಕ್ಯಾನ್ ಪುಟ್ ದ ಹೋಲ್ ಕಾಲೇಜ್ ನೇಮ್ ಅಟ್ ದಿಸ್ ಪ್ಲೇಸ್. SHARAN ಶರಣ್ ಬಸವ ಯೂನಿವರ್ಸಿಟಿಯರ SUK ಶರಣ್ ಬಸವ ಯೂನಿವರ್ಸಿಟಿ ಕಲಬುರ್ಗಿ. ಇದನ್ನೇ ಸೇಮ್ SUK ವಿ ಕ್ಯಾನ್ ಪುಟ್ ಇಟ್ ಆನ್ ದ ಟಾಪ್, ವಿಲ್ ಯೂಸ್ ಇಟ್. ಐ ಥಿಂಕ್ ಅಲ್ಲಿ ಮ್ಯಾಲ ಪ್ರೆಸೆಂಟ್ ಜಾಗದಾಗ ವಿ ಕ್ಯಾನ್ ಹ್ಯಾವ್ ದಿಸ್, ಆ್ಯಂಡ್ ಆನ್ ದ ಟಾಪ್ we have given SBR, we'll change it to university. ಸೊ ಅಲ್ಲಿ ಯು ಕ್ಯಾನ್ ಹ್ಯಾವ್ SUK ಅಂತ ಹಾಕ್ಕೋಬೋದು, ಅಥವಾ ಯು ಕ್ಯಾನ್ ಪುಟ್ ಫಾರ್ ಶರಣ್ ಬಸವ ಯೂನಿವರ್ಸಿಟಿ MCA ಡಿಪಾರ್ಟ್ಮೆಂಟ್. ಸೊ ವೆನ್ ಯು ರಿಫ್ರೆಶ್, ಮೂರು ಕಡೆ ದ ಕಂಟೆಂಟ್ ವಿಲ್ ಚೇಂಜ್. ಮ್ಯಾಲ್ ಟೈಟಲ್ ಟ್ಯಾಗ್ನಾಗ ಶರಣ್ ಬಸವ ಯೂನಿವರ್ಸಿಟಿ MCA, ಶರಣ್ ಬಸವ ಯೂನಿವರ್ಸಿಟಿ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಶರಣ್ ಬಸವ ಯೂನಿವರ್ಸಿಟಿ ಕಲಬುರ್ಗಿ. ಇಲ್ಲೇನಾದರೂ ಟೈಟಲ್ ಟ್ಯಾಗ್ ಕೊಡ್ತಿದ್ರಿ ಅಂತಂದ್ರೆ ಯು ಕ್ಯಾನ್ ಗಿವ್ ದ ಕಂಟೆಂಟ್ ಇನ್ ದಿಸ್. ಸೊ ಕೆಳಗೆ ಸ್ಕ್ರೋಲ್ ಮಾಡಿ, ವಿ ಆರ್ ಅ ಟೀಮ್ ಆಫ್ ಟ್ಯಾಲೆಂಟೆಡ್ ಡಿಸೈನರ್ಸ್ ಏನಲ್ಲ, ನಾಲೆಜ್ ಇಸ್ ಪವರ್, KNOWLEDG, KNOWL ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದ್ರಿ? KNOWLE ನಾಲೆಜ್ ಏನೈತ್ರಿ ಸ್ಪೆಲ್ಲಿಂಗು? ಕ್ಲಾಸ್ ಎನಿವನ್? ಕರೆಕ್ಟ್ ಅದ ರೀ ಸರ್. ಕರೆಕ್ಟ್ ಅದ ರೀ, ಓಕೆ. ಸೊ ನಾಲೆಜ್ ಇಸ್ ಪವರ್. ಈ ಗೆಟ್ ಸ್ಟಾರ್ಟೆಡ್ ನನಗೆ ಬೇಕಾಗಿಲ್ಲ, ಸೊ ಐ ಕ್ಯಾನ್ ಡಿಲೀಟ್ ದ್ಯಾಟ್. ಗೆಟ್ ಸ್ಟಾರ್ಟೆಡ್ ಇದೊಂದು ಆ್ಯಂಕರ್ ಟ್ಯಾಗ್ನಾಗ ಯೂಸ್ ಮಾಡ್ಲಿಕ್ಕತ್ತಾನ, ಸೊ ಐ ಡಿಲೀಟ್ ದಿಸ್.
ಸೇವ್ ಆ್ಯಂಡ್ ರಿಫ್ರೆಶ್. ಸೊ ಇಲ್ಲಿ ತನಕ ಇಷ್ಟು ಕಂಟೆಂಟ್ ಚೇಂಜ್ ಮಾಡಿದೆ. ನಾವು ನೆಕ್ಸ್ಟ್ ಥಿಂಗ್, ನಂದು ಯಾವುದೇ ಇದು ನನಗೆ ಬೇಕಾಗಿಲ್ಲ, ಐ ಡೋಂಟ್ ರಿಕ್ವೈರ್ ದಿಸ್, ನಂದು ಫಾರ್ಮ್ ಡಿಸೈನ್ಸಿಗೆ ದಿಸ್ ಇಸ್ ನಾಟ್ ರಿಕ್ವೈರ್ಡ್, ಸೊ ಹ್ಯಾವ್ ಟು ಡಿಲೀಟ್ ದೀಸ್ ಕಂಟೆಂಟ್ಸ್. ಇದು ಕಂಟೆಂಟ್ ಡಿಲೀಟ್ ಮಾಡಬೇಕು ಅಂತಂದ್ರೆ ಹಾಗೆ ಸ್ಕ್ರೋಲ್ ಮಾಡ್ಕೋತ ಕೆಳಗೆ ಬಂದರೆ ಅಂತಂದ್ರೆ ಯು ಕ್ಯಾನ್ ಸಿ ದೀಸ್ ಆರ್ ಆಲ್ ದ ಸ್ಲೈಡರ್ಸ್. ಈ ಕಂಟೆಂಟ್ ಏನು ನಿಮ್ಗೆ ಕ್ಲೈಂಟ್ ಸೆಕ್ಷನ್ ಅಂತ ತೋರಿಸ್ಲಿಕ್ಕತ್ತನ, ದೀಸ್ ಆರ್ ಆಲ್ ದೋಸ್ ಸೆಕ್ಷನ್ಸ್. ಇದಿಷ್ಟು ಡಿಲೀಟ್ ಮಾಡ್ಬೇಕು ನೀವು. ಸೊ ಇಲ್ಲಿ ಹೆಂಗಿರ್ತದೆ ಅಂದರೆ HTML ಡಿಸೈನ್ ಮಾಡಿದಾಗ ಸೆಕ್ಷನ್ ಮೀನ್ಸ್ ದಿಸ್ ಹೋಲ್ ಕಂಟೆಂಟ್, ಈ ಪೂರ್ತಿ ಕಂಟೆಂಟ್ ಏನು ಹಾಕ್ಯಾರ ಅದಕ್ಕೆ ಒಂದು ಸೆಕ್ಷನ್ ಟ್ಯಾಗ್ ಅಂತ ಹಾಕಿ ಆ ಸೆಕ್ಷನ್ ಟ್ಯಾಗ್ ಒಳಗೆ ಕಂಟೆಂಟ್ಸ್ಗಳು ಹಾಕಿರ್ತಾರೆ. ಸೊ ಯು ಕ್ಯಾನ್ ಡಿಲೀಟ್ ಫ್ರಮ್ ಸೆಕ್ಷನ್ ಟು ಸೆಕ್ಷನ್. ಸೊ ಇಲ್ಲಿ ಸೆಕ್ಷನ್ ಓಪನ್ ಆಗ್ಲಿಕ್ಕತ್ತದ, ಸೆಲೆಕ್ಟ್ ದಿಸ್, ಸ್ಲೋಲಿ ಸ್ಕ್ರೋಲ್ ಮಾಡ್ಕೊರಿ, ಸೆಕ್ಷನ್ ಕ್ಲೋಸ್, ಡಿಲೀಟ್ ಮಾಡಿರಿ. ಡಿಲೀಟ್ ಮಾಡಿ ವೆರಿ ಇಂಪಾರ್ಟೆಂಟ್, ಸೇವ್ ಮಾಡಿರಿ, ರಿಫ್ರೆಶ್ ಮಾಡಿರಿ. ಸರ್ ನಾ ಎಲ್ಲ ಡಿಲೀಟ್ ಮಾಡ್ತೀನಿ, ಲಾಸ್ಟಿಗೆ ಒಂದು ಸರ್ತಿ ನೋಡ್ತೀನಿ, ದಯವಿಟ್ಟು ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಈ ಡಾರ್ಕ್ ಬ್ಯಾಕ್ಗ್ರೌಂಡ್ ಇದ್ದದ್ದು ಕಂಟೆಂಟ್ ಅದನ್ನು ಒಂದು ಸೆಕ್ಷನ್ ಒಳಗೆ ಹಾಕಿರ್ತಾನೆ. ಸೊ ಸೆಲೆಕ್ಟ್ ದ ಸೆಕ್ಷನ್, ಡಿಲೀಟ್ ದ ಸೆಕ್ಷನ್, ಡಿಲೀಟ್, ಸೇವ್ ದ ಫೈಲ್, ರಿಫ್ರೆಶ್ ದ ವೆಬ್ ಪೇಜ್. ಸೊ ಬ್ಲ್ಯಾಕ್ ಕಲರ್ ಕಂಟೆಂಟ್ ಹೋಯ್ತು. ಈಗ ವೈಟ್ ಡಾರ್ಕ್ ಇದು ಕಂಟೆಂಟ್ ಬರ್ಲಿಕ್ಕತ್ತದ, ಐ ಡೋಂಟ್ ಇವನ್ ರಿಕ್ವೈರ್ ದಿಸ್. ಸೊ ಅಗೇನ್ ಇನ್ನೂ ಒಂದು ಸೆಕ್ಷನ್ ಸ್ಟಾರ್ಟ್ ಆಗಿರ್ತದೆ, ಸೆಲೆಕ್ಟ್ ದ್ಯಾಟ್ ಸೆಕ್ಷನ್, ಡಿಲೀಟ್ ದ ಸೆಕ್ಷನ್, ಸೇವ್, ರಿಫ್ರೆಶ್. ಸೊ ದ ಕಂಟೆಂಟ್ is deleted again. Again you have one more section, delete it. ಇಲ್ಲಿ ಆ್ಯಕ್ಚುಲಿ ಒಂದು ಸೆಕ್ಷನ್ ನಮಗೆ ಇಟ್ಕೋಬೇಕಾಗ್ತದೆ, ಎಲ್ಲ ಸೆಕ್ಷನ್ಸು ಡಿಲೀಟ್ ಮಾಡಬೇಡ್ರಿ. ನಿಮಗೆ ಡಾರ್ಕ್ ಬ್ಯಾಕ್ಗ್ರೌಂಡಿಂದ ಬೇಕಾಗಿತ್ತಂದ್ರೆ ಆ ಸೆಕ್ಷನ್ ಇಟ್ಕೊರಿ, ಲೈಟ್ ಬ್ಯಾಕ್ಗ್ರೌಂಡ್ ಬೇಕಾಗಿತ್ತು ಅಂದ್ರೆ ಲೈಟ್ ಬ್ಯಾಕ್ಗ್ರೌಂಡಿನ ಸೆಕ್ಷನ್ ಇಟ್ಕೊರಿ, ಅದರೊಳಗಿಂದ ಬರೀ ಕಂಟೆಂಟ್ಗಳು ಡಿಲೀಟ್ ಮಾಡಿರಿ. ಸೊ ಲೆಟ್ ಮೀ ಕೀಪ್ ದಿಸ್ ಸೆಕ್ಷನ್, ಬರೀ ಅದರೊಳಗಿಂದ ಎಲ್ಲ ಕಂಟೆಂಟ್ಗಳು ಡಿಲೀಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ವಿಚ್ ಸೆಕ್ಷನ್ ಇಟ್ ಈಸ್. ಸೊ ಅದಕ್ಕೆ ಬರೀ ಸೆಕ್ಷನ್ ಟ್ಯಾಗ್ ಇಟ್ಕೊಂಡು ಉಳಿದದೆಲ್ಲ ಕಂಟೆಂಟ್ ಐ ಆಮ್ ಡಿಲೀಟಿಂಗ್ ಫ್ರಮ್ ದಟ್ ಪರ್ಟಿಕ್ಯುಲರ್ section. Okay, looks very big section. Okay, so delete ಮಾಡಿದೆ, one more division is remaining, delete this. ಈ ಸೆಕ್ಷನ್ ನಮಗೆ ಇಂಪಾರ್ಟೆಂಟ್ ಅದ. ನಾ ಇದಕ್ಕೆ ಐ ವಿಲ್ ಕಾಲ್ ಇಟ್ ಆಸ್ ಪೇಜ್ ಮಿಡ್ ಅಥವಾ ಪೇಜ್ ಸೆಂಟರ್. ಜಸ್ಟ್ ಒಂದು ಐಡೆಂಟಿಫಿಕೇಷನ್ ಸಲಗ ಸದ್ಯಕ್ಕೆ ಒಂದು ಟೆಕ್ಸ್ಟ್ ಇಟ್ಕೋತೀನಿ ಕಾಲ್ಡ್ ಆಸ್ ಪೇಜ್ ಸೆಂಟರ್ ಆ್ಯಂಡ್ ಡೋಂಟ್ ಡಿಲೀಟ್ ದಿಸ್ ಸೆಕ್ಷನ್. ಸೊ ಸೇವ್ ಮಾಡಿರಿ, ರಿಫ್ರೆಶ್, ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲಿ ಪೇಜ್ ಸೆಂಟರ್ ಅಂತೇಳಿ ಐ ಹ್ಯಾವ್ ದ ಕಂಟೆಂಟ್. ಅದು ಹೆಂಗೆ ಅಂತಂದ್ರೆ ಸೆಂಟರ್ ಟ್ಯಾಗ್ನಾಗ ನಾ ಏನಾದರೂ ಅದು ಕಂಟೆಂಟಿಗೆ ಡಿಸ್ಪ್ಲೇ ಮಾಡಿದೆ ಅಂತಂದ್ರೆ ಎಕ್ಸಾಕ್ಟ್ಲಿ ದ ಪೇಜ್ ಸೆಂಟರ್ ಶುಡ್ ಕಮ್ ಇನ್ ದ ಸೆಂಟರ್ ಪ್ಲೇಸ್. ಸೊ ಅದು ನಂಗೆ ಸೆಂಟರ್ನ ಡಿಸ್ಪ್ಲೇ ಆಗಬೇಕು. ಐ ಡೋಂಟ್ ವಾಂಟ್ ದ ಸರ್ವೀಸಸ್, ಸೊ ಆ ಸರ್ವೀಸಸ್ ಡಿಲೀಟ್ ಮಾಡಿರಿ. ಅಗೇನ್ ಪೂರ್ತಿ ಒಂದು ಸೆಕ್ಷನ್ ಸಿಗ್ತದೆ ನಿಮಗೆ. ಸೊ ಸೆಕ್ಷನ್ ಸರ್ವೀಸ್ ಸ್ಟಾರ್ಟ್ ಹಿಡ್ಕೊಂಡು ಟಿಲ್ ದ ಎಂಡ್ ಆಫ್ ದಟ್ ಸೆಕ್ಷನ್ ಡಿಲೀಟ್. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್. ನೆಕ್ಸ್ಟ್ ಪೋರ್ಟ್ಫೋಲಿಯೋ, ಐ ಡೋಂಟ್ ರಿಕ್ವೈರ್ ದಿಸ್. ಅಗೇನ್ ಪೋರ್ಟ್ಫೋಲಿಯೋ ಸೆಕ್ಷನ್ ಸೆಲೆಕ್ಟ್ ಮಾಡಿರಿ, ಡಿಲೀಟ್ ದ ಹೋಲ್ ಸೆಕ್ಷನ್. ಡಿಲೀಟ್, ಸೇವ್ ಮಾಡಿರಿ, ಚೆಕ್ ದ ಕಂಟೆಂಟ್. ನಾ ಹೇಳಿಗತ್ತೀನಿ ಅರ್ಜೆಂಟ್ ಮಾಡಬಾರ್ದು, ಬಿಕಾಸ್ ಅರ್ಜೆಂಟ್ ಮಾಡಿದ್ರಿ ಅಂದರೆ ಪೂರ್ತಿ ಫಾರ್ಮ್ ಡಿಸೈನ್ ಹಾಳಾಗ್ತದೆ. ಟೆಸ್ಟಿಮೋನಿಯಲ್, ಐ ಡೋಂಟ್ ರಿಕ್ವೈರ್ ದಿಸ್. ಸೆಲೆಕ್ಟ್ ದ ಹೋಲ್ ಡಿಸೈನ್, ಪೂರ್ತಿ ಸೆಕ್ಷನ್, ಡಿಲೀಟ್, ಸೇವ್, ರಿಫ್ರೆಶ್. ಸೊ ನೆಕ್ಸ್ಟ್ ಪ್ರೈಸಿಂಗ್, ಐ ಡೋಂಟ್ ವಾಂಟ್ ದಿಸ್. ಸೊ ಮತ್ತೊಂದು ಸೆಕ್ಷನ್ ಅದ, ಡಿಲೀಟ್ ದ್ಯಾಟ್ ಸೆಕ್ಷನ್, ಸೇವ್, refresh. Frequently asked questions, I don't want this also. Select this whole section, delete, refresh. So it has team, ಬೇಕಾಗಿಲ್ಲ. Select the whole section and delete the content. Save, refresh. Next we have contacts, no need of this also, so you can select the whole section,
So select the whole section. I think miss ಆಯಿತು. Let me select it again. Okay, so delete, save, refresh the web page. So ಈಗ you can see the content is like title tag ಕಾಣಿಸ್ಬೇಕು, ಮೆನು ಆಪ್ಷನ್ಸ್ ಕಾಣಿಸ್ಬೇಕು, ಒಂದು ಸ್ಲೈಡಿಂಗ್ ಇಮೇಜ್ ಅದ, ಪೇಜ್ ಸೆಂಟರ್ ಶುಡ್ ಬಿ ದೇರ್, ಎರಡು ಫುಟರ್ ಅದ. ಐ ಡೋಂಟ್ ವಾಂಟ್ ದಿಸ್ ಆಲ್ಸೋ ಇನ್ ದಿಸ್ ಕೇಸ್, ಬರೀ ಇದೊಂದೇ ಫುಟರ್ ಇಟ್ಕೋತೀನಿ ಫಾರ್ ಅಟ್ರಾಕ್ಟಿವ್ ಸೆಕ್ಷನ್. ಸೊ ಡಿಲೀಟ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಲ್ಸೋ. ಸೊ ಅದೊಂದು ಫುಟರ್ ಅಂತ ನಾವು ಕಂಟೆಂಟ್ ಅದ. ಸೊ ದ ಚಾನ್ಸಸ್ ಆರ್ ದೇರ್ ದಟ್ ಎರಡು ಬ್ಲ್ಯಾಕ್ ಕಲರ್ದು ಏನು ದಿಸ್ ಪಾರ್ಟ್ ಆ್ಯಂಡ್ ದಿಸ್ ಪಾರ್ಟ್ ಇಸ್ ದೇರ್, ಬೋತ್ ಮೇ ಬಿ ಇನ್ಸೈಡ್ ದ ಫುಟರ್. ಸೊ ಅದು ನೀವು ಚೆಕ್ ಮಾಡ್ಕೋಬೇಕಾಗ್ತದೆ. ಸೊ ಯು ಕ್ಯಾನ್ ಸಿ ಫುಟರ್ ಟಾಪ್ ಅಂತದ. ಸೊ ದಿಸ್ ಫುಟರ್ ಟಾಪ್ ಇಸ್ ದ ಅಬವ್ ಒನ್ ಇನ್ ದಿಸ್ ಕೇಸ್. ಸೊ ಲೆಟ್ ಮೀ ಸೆಲೆಕ್ಟ್ ದ ಹೋಲ್ ಥಿಂಗ್. ಓಕೆ, ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಫುಟರ್ ಟಾಪ್ ಐ ಬಿಲೀವ್. ಡಿಲೀಟ್ ಮಾಡಿರಿ, ಸೇವ್ ದ ಫೈಲ್. ಯಾರಿದು? ಶ್ರೀ ಫೋಟೋಗ್ರಾಫರ್ ಗುಲ್ಬರ್ಗ. ಯಾರ್ರಿ ಇದು? ಎನಿವನ್ ನೋಸ್? ಸರ್ ನಿಖಿತಾ ಸರ್. ಚೇಂಜ್ ಮಾಡ್ಕೊಂಡ್ಬಿಟ್ರೇನ್ರಿ ಪ್ರೊಫೆಷನ್? ಓಕೆ, ಏನು ಇವತ್ತು ಸ್ಟ್ರೆಂತ್ ಜಾಸ್ತಿ ಕಾಣಿಸ್ಲಿಕ್ಕತ್ತದ. ಸೊ ಡಿಲೀಟ್ ಮಾಡಿದೆ, ರಿಫ್ರೆಶ್ ದ ವೆಬ್ ಪೇಜ್. ಸೊ now you can see unwanted contents, everything is deleted in this case. ನೆಕ್ಸ್ಟ್ ಇಷ್ಟ ಆದಮೇಲೆ ಲಾಸ್ಟಿಗೆ ಏನಿಲ್ಲಿ ಕಾಪಿರೈಟ್ ಪ್ರೆಸೆಂಟು ಇರ್ತದೆ. ಸಿನ್ಸ್ ಯು ಹ್ಯಾವ್ ನಾಟ್ ಪರ್ಚೇಸ್ಡ್ ದಿಸ್ ವೆಬ್ಸೈಟ್, ನೀವು ಯಾರಿಗಾದರೂ ಬೇರೆಯವ್ರಿಗೆ ಮಾಡಿಕೊಡ್ಲಿಕ್ಕತ್ತಿದ್ರಿ ಅಂತಂದ್ರೆ, ಅಂದ್ರೆ ಲೈವ್ ಪ್ರಾಜೆಕ್ಟ್ ಹಾಕ್ಲಿಕ್ಕತ್ತಿದ್ರಿ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹಾಕ್ಲಿಕ್ಕತ್ತಿದ್ರಿ ಅಂತಂದರೆ ಯು ಆರ್ ನಾಟ್ ಸಪೋಸ್ ಟು ರಿಮೂವ್ ದಿಸ್. ನೀವು ಸಪೋಸ್ ಅವ್ರಿಗೆ ಪೇ ಮಾಡಿ ತೊಗೊಂಡ್ರಿ ಅಂತಂದರೆ ಯು ಕ್ಯಾನ್ ಮೇಕ್ ದ ಚೇಂಜಸ್. ಬಟ್ ಈಗ ನಾವು ಅಕಾಡೆಮಿಕ್ ಪ್ರಾಜೆಕ್ಟ್ಸ್ ಎಲ್ಲ ಯೂಸ್ ಮಾಡ್ಲಿಕ್ಕತ್ತೀವಿ. ಸೊ ವಿ ಕ್ಯಾನ್ ಮೇಕ್ ಚೇಂಜಸ್ ಹಿಯರ್. ಏನು ಚೇಂಜಸ್ ಅಪ್ಪ ಅಂತಂದರೆ, ಯು ಕ್ಯಾನ್ ಕೀಪ್ ದ ಕಾಪಿರೈಟ್ ಪ್ರೆಸೆಂಟು ಬದಲು ಯು ಕ್ಯಾನ್ ಪುಟ್ say project by, and you can put your name in this particular place. ನಿಮ್ದು ಏನಾದರೂ ವೆಬ್ಸೈಟ್ ಇತ್ತು ಅಂತಂದರೆ ಯು ಕ್ಯಾನ್ ಗಿವ್ ದ ವೆಬ್ಸೈಟ್ ಲಿಂಕ್ ಆಲ್ಸೋ ಇನ್ ದಿಸ್ ಕೇಸ್. ಸೊ ಅದು ಇಲ್ಲಿ ಕೆಳಗೆ ಕೊಟ್ಟಿದ್ದದ, ಡಿಸೈನ್ಡ್ ಬೈ. ಸೊ ವಿ ಕ್ಯಾನ್ ಹ್ಯಾವ್ ದ ವೆಬ್ಸೈಟ್ ಲಿಂಕ್ ಹಿಯರ್. online.co.in. ಸೊ ಬೂಟ್ಸ್ಟ್ರ್ಯಾಪ್ ನಾವು ಬದಲು ಸೊ ಐ ಚೇಂಜ್ ದ ಕಂಟೆಂಟ್. ಇಲ್ಲಿ ನಾನು ನಿಮ್ದು ಏನು ಮಾಡಿರ್ತೀನಿ, ಪ್ರಾಜೆಕ್ಟ್ ಬೈ ನಿಮ್ಮ ಹೆಸರು ಹಾಕಿರ್ತೀನಿ, ಫಾಲೋಡ್ ಬೈ ನಿಮ್ಮ ಕಾಲೇಜ್ ನೇಮ್ ವಿಲ್ ಬಿ ಪುಟ್ ಇನ್ ದ ಬಿಲೋ ಪಾರ್ಟ್ ಇನ್ ದಿಸ್ ಕೇಸ್. ಸೊ ಇಷ್ಟು ಎಡಿಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಎಡಿಟ್ ಮಾಡಬೇಕಾದಾಗ ಯು ಶುಡ್ ಬಿ ವೆರಿ ಕೇರ್ಫುಲ್. ಅನ್ನೆಸೆಸರಿ ಯಾವುದರ ಒಂದು ಟ್ಯಾಗ್ ಡಿಲೀಟ್ ಆಯಿತು ಅಂತಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ರೀಕ್ರಿಯೇಟ್. ಮತ್ತು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಎಡಿಟಿಂಗ್ ಮಾಡಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದ ಈಚ್ ಡಿವಿಷನ್ ದ್ಯಾಟ್ ಯು ಡಿಲೀಟ್ ಇನ್ ದಿಸ್. ಆ್ಯಂಡ್ ಅಲ್ಲಿ ಆ ಪೇಜ್ ಸೆಂಟರ್ ಐಡೆಂಟಿಫಿಕೇಷನ್ ಎಲ್ಲಿ, ನಿಮ್ಮದು ಫಾರ್ಮ್ ಡಿಸೈನ್ ಎಲ್ಲಿ ಬರಬೇಕು ಅಂತ ಅನ್ನೋದು ಈ ಪೊಸಿಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ತನಕ ಯಾರಿಗಾರ ಡೌಟ್ ಅದ ರೀ? ಓಕೆ, ಸೊ ಏನೇನು ಮಾಡಿದ್ವಿ, ಫಸ್ಟ್ ಒಂದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿದ್ವಿ, ಅದರೊಳಗೆ ನಮಗೆ ಏನೇನು ಕಂಟೆಂಟ್ ಬೇಕಾಗ್ತದೆ ಅದೆಲ್ಲ ಇಟ್ಕೊಂಡು unwanted contents we have deleted in this case. This is a very simple work we have done till now. Now the next part begins. ನೀವೇನು ಮಾಡಬೇಕು, go to your project folder. ಆ ವೆಬ್ ಪೇಜಸ್ ಫೋಲ್ಡರ್ ಒಳಗೆ, ಈ ವೆಬ್ ಪೇಜಸ್ ಫೋಲ್ಡರ್ನಾಗ ನೀವೇನು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ಲಿ ಆ ಟೆಕ್ಸ್ಟ್ ಫೈಲು ಮತ್ತು HTML ಫೈಲ್ ಬಿಟ್ಟು ಮತ್ತು ಏನೇನು ಕಂಟೆಂಟ್ ಅವ, ಕಾಪಿ ಎವ್ರಿಥಿಂಗ್. ಇದು ಆ್ಯಕ್ಚುಲಿ ಎರಡೇ ಅವ ಕಂಟೆಂಟ್, ಬಟ್ ದರ್ ವಿಲ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈಲ್ಸ್. HTML ಫೈಲು ಮತ್ತು ಟೆಕ್ಸ್ಟ್ ಫೈಲ್ ನೀವು ಡೌನ್ಲೋಡ್ ಮಾಡಿರುವಂಥ ಟೆಂಪ್ಲೇಟ್ನಾಗ HTML ಫೈಲ್ಸ್ ಆ್ಯಂಡ್ ಟೆಕ್ಸ್ಟ್ ಫೈಲ್ಸ್ ಯು ಹ್ಯಾವ್ ಟು ಎಕ್ಸ್ಕ್ಲೂಡ್, ಕಾಪಿ ಅದರ್ ಥಿಂಗ್ಸ್
ಪುಟ್ ಇಟ್ ಇನ್ಸೈಡ್ ಯುವರ್ ವೆಬ್ ಪೇಜಸ್ ಫೋಲ್ಡರ್. ಸೊ ಅಲ್ಲೇನು 2 ಫೋಲ್ಡರ್ಸ್ ಇದ್ದು ಆ 2 ಫೋಲ್ಡರ್ಗಳನ್ನು ನಾನು ಏನು ಮಾಡಿದೆ, ನಂದು ವೆಬ್ ಪೇಜಸ್ ಅನ್ನೋ ಫೋಲ್ಡರ್ ಒಳಗೆ ಐ ಹ್ಯಾವ್ ಕಾಪಿ ಪೇಸ್ಟೆಡ್ ಇನ್ ದಿಸ್ ಕೇಸ್. ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಯು ಹ್ಯಾವ್ ಟು ಡೂ. ಸೆಕೆಂಡ್ ಸ್ಟೆಪ್, ವೆಬ್ ಪೇಜಸ್ ಅಂತ ನಾವು ಫೋಲ್ಡರ್ನಾಗ ರೈಟ್ ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಆ್ಯಡ್ ಒನ್ ನ್ಯೂ ಫೋಲ್ಡರ್ ಆ್ಯಂಡ್ ಕಾಲ್ ಇಟ್ ಆ್ಯಸ್ ಡಿಸೈನ್ಸ್. ನೆನಪಿರಲಿ, ನಿಮ್ಮ ಪ್ರಾಜೆಕ್ಟ್ನಾಗೂ ನಾ ಇದೇ ಸಿಸ್ಟಮ್ ಯೂಸ್ ಮಾಡಿರ್ತೀನಿ. ಸೊ ಯು ಶುಡ್ ನೋ ವೇರ್ ಎಕ್ಸಾಕ್ಟ್ಲಿ ಯುವರ್ ಯಾವ ಫೋಲ್ಡ್ರಾಗ ಏನು ಕಂಟೆಂಟ್ ಇರುತ್ತೆ ನಿಮ್ಗೆ ಗೊತ್ತಿರಬೇಕು. ಡಿಸೈನ್ಸ್ ಅಂತ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಕ್ಲಿಕ್ ಆನ್ ಫಿನಿಶ್. ಸೊ ಅ ನ್ಯೂ ಫೋಲ್ಡರ್ ಇಸ್ ಆ್ಯಡೆಡ್ ಕಾಲ್ಡ್ ಆಸ್ ಡಿಸೈನ್ಸ್. ಈ ಡಿಸೈನ್ ಫೋಲ್ಡರ್ನಾಗ ಯು ಹ್ಯಾವ್ ಟು ಕ್ರಿಯೇಟ್ 3 JSP ಫೈಲ್ಸ್. ಲೆಟ್ ಮಿ ರಿಪೀಟ್ ಇಟ್. ಡಿಸೈನ್ ಫೋಲ್ಡರ್ನಾಗ 3 JSP ಫೈಲ್ಸ್. ಫಸ್ಟ್ ಫೈಲ್ ಹೆಸರು head.jsp. ಬರೀ ಹೆಡ್ ಅಂತ ಟೈಪ್ ಮಾಡಿರಿ, JSP ಆಟೋಮೆಟಿಕ್ ಆ್ಯಡ್ ಮಾಡ್ಕೋತದ. Next, create one more JSP file, call it as mid.jsp. And third one, again one more JSP file, last.jsp. ಸೊ 3 JSP ಫೈಲ್ಸ್ ಒಂದು ಡಿಸೈನ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಿ, ಅದರೊಳಗೆ 3 JSP ಫೈಲ್ಸ್ ಹಾಕ್ತೀರಿ, ಹೆಡ್, ಮಿಡ್ ಆ್ಯಂಡ್ ಲಾಸ್ಟ್. ಡಿಲೀಟ್ ಎವ್ರಿಥಿಂಗ್ ವಾಟ್ ಎವರ್ ಇಸ್ ದರ್ ಇನ್ಸೈಡ್ ದೀಸ್ 3 ಫೈಲ್ಸ್. ಹೆಡ್ನಾಗೂ ಏನೂ ಇರಬಾರ್ದು, ಲಾಸ್ಟ್ನಾಗೂ ಏನೂ ಇರಬಾರ್ದು, ಮಿಡ್ನಾಗೂ ದರ್ ಶುಡ್ ಬಿ ನಥಿಂಗ್. ಈ head.jsp ಓಪನ್ ಮಾಡಿ ನೀವು ಎಡಿಟ್ ಮಾಡಿರುವ ಟೆಂಪ್ಲೇಟ್ನಾಗ ಹೆಡ್ ಟ್ಯಾಗ್ ಒಳಗೆ ಏನೇನು ಕಂಟೆಂಟ್ ಬರುತ್ತೆ ಎವ್ರಿಥಿಂಗ್, ಈ ಸ್ಟಾರ್ಟಿಂಗ್ ಆಫ್ ಹೆಡ್ ಟ್ಯಾಗ್ನಾಗ ಹೆಡ್ ಟ್ಯಾಗ್ ಬಿಟ್ಟು ವಾಟ್ ಎವರ್ ಇಸ್ ಅ ಕಂಟೆಂಟ್ ಟಿಲ್ ದ ಕ್ಲೋಸ್ ಆಫ್ ದ ಹೆಡ್ ಟ್ಯಾಗ್. ಇಲ್ಲಿ ಟೆಂಪ್ಲೇಟ್ದು ಏನು ಬೇಕಾಗಿಲ್ಲ, ದಟ್ ಈಸ್ ಕಮೆಂಟ್ ಮಾಡಿದ್ದು, ದಿಸ್ ಇಸ್ ಅವ್ರದ್ದು ಅಡ್ವರ್ಟೈಸ್ ತೋರಿಸ್ಲಿಕ್ಕೆ ಆ ಥರ. ರಿಮೂವ್ ದಟ್ ಪಾರ್ಟ್. ಅದು ಬಿಟ್ಟು ಏನೇನು ಕಂಟೆಂಟ್, ಅಥವಾ ಯು ಕ್ಯಾನ್ ಕೀಪ್ ಆಲ್ಸೋ, ನಾಟ್ ಅನ್ ಇಶ್ಯೂ. ಕಾಪಿ ವಾಟ್ ಎವರ್ ಇಸ್ ದೇರ್ ಇನ್ಸೈಡ್ ದ ಹೆಡ್ ಟ್ಯಾಗ್ ಎಕ್ಸ್ಕ್ಲೂಡಿಂಗ್ ದ ಹೆಡ್ ಟ್ಯಾಗ್ ಆ್ಯಂಡ್ ಪೇಸ್ಟ್ ಇಟ್ ಇನ್ಸೈಡ್ ದ head.jsp. head.jsp ಒಳಗೆ ಅದನ್ನು ಪೇಸ್ಟ್ ಮಾಡಿರಿ. ಸೇಮ್ ವೇ ಈ ಹೆಡ್ ಟ್ಯಾಗ್ ಆದಮೇಲೆ ಬಾಡಿ ಟ್ಯಾಗ್ ಸ್ಟಾರ್ಟ್ ಆಗ್ತದೆ. ಬಾಡಿ ಟ್ಯಾಗ್ಲಿಂತ ವಾಟ್ ಎವರ್ ಇಸ್ ಅ ಕಂಟೆಂಟ್, ಬಾಡಿ ಟ್ಯಾಗ್ ಆದಮೇಲೆ ಏನೇನು ಕಂಟೆಂಟ್ ಅದ, ಕಾಪಿ ದಟ್ ಎವ್ರಿಥಿಂಗ್ ಟಿಲ್ ದ ಪೇಜ್ ಸೆಂಟರ್ ಲೈನ್. ನೀವೇನು ಪೇಜ್ ಸೆಂಟರ್ ಅಂತ ಬರ್ಕೊಂಡಿದ್ರಿ ಆ ಲೈನ್ ಹಾಕಿ ಕಾಪಿ ಮಾಡ್ಕೋಬೇಡ್ರಿ, ಅದ್ರದ್ದು 1 ಲೈನ್ ಅಬೌವ್ ವಾಟ್ ಎವರ್ ಈಸ್ ದ ಕಂಟೆಂಟ್ ಕಾಪಿ ಮಾಡಿಕೊಂಡು ಪೇಸ್ಟ್ ಇಟ್ ಇನ್ಸೈಡ್ mid.jsp. ಸೊ ಹೆಡ್ ಒಳಗೆ ಏನಾಗ್ತದೆ, ಹೆಡ್ ಟ್ಯಾಗ್ನಾಗ ಇದ್ದಂಥ ಎಲ್ಲ ಟ್ಯಾಗ್ಗಳು head.jsp-ನಾಗ ಬರ್ತದೆ. mid.jsp-ನಾಗ ಬಾಡಿ ಟ್ಯಾಗ್ಲಿಂತ ಪೇಜ್ ಸೆಂಟರ್ ಅಂತ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವಿ ಎಕ್ಸ್ಕ್ಲೂಡಿಂಗ್ ದಟ್ ಲೈನ್, ಕಾಪಿ ಎವ್ರಿಥಿಂಗ್, ಪೇಸ್ಟ್ ಇಟ್ ಇನ್ಸೈಡ್ ದ mid.jsp. ನೆಕ್ಸ್ಟ್ ಆ ಪೇಜ್ ಸೆಂಟರ್ ಆದಮೇಲೆ ಏನು ನೆಕ್ಸ್ಟ್ ಟ್ಯಾಗ್ ಬರ್ತದೆ, ಕಾಪಿ ದ್ಯಾಟ್ ಟಿಲ್ ದ ಕ್ಲೋಸ್ ಆಫ್ ದ ಬಾಡಿ ಟ್ಯಾಗ್. ಬಾಡಿ ಟ್ಯಾಗ್ ತೊಗೋಬೇಡ್ರಿ, ರಿಮೂವ್ ದ ಎಕ್ಸ್ಕ್ಲೂಡ್ ದ ಬಾಡಿ ಟ್ಯಾಗ್ ಆ್ಯಂಡ್ HTML. ಉಳ್ದದ್ದು ಅಲ್ಲಿಂದ ಏನದ ಅಂದ್ರೆ ಪೇಜ್ ಸೆಂಟರ್ಲಿಂತ ಟಿಲ್ ದ ಕ್ಲೋಸ್ ಆಫ್ ದ ಬಾಡಿ ಟ್ಯಾಗ್, ಕಾಪಿ ಎವ್ರಿಥಿಂಗ್, ಪೇಸ್ಟ್ ಇಟ್ ಇನ್ಸೈಡ್ ದ last.jsp. ಸೊ ಓಪನ್ last.jsp, paste it. ಇಲ್ಲಿ ತನಕ ಕ್ಲಿಯರ್ ಅದ ರೀ? ಎನಿ ಒನ್ ಹ್ಯಾಸ್ ಅ ಡೌಟ್ ಯು ಕ್ಯಾನ್ ಆಸ್ಕ್. ಇಫ್ ಯು ವಾಂಟ್ ಐ ವಿಲ್ ರಿಪೀಟ್ ಇಟ್ ಅಗೇನ್. ಓಕೆ, ಸೊ ಇಲ್ಲಿ ತನಕ ಎವ್ರಿ ಒನ್ ಈಸ್ ಕ್ಲಿಯರ್ ಅಂತ ಅನ್ಕೋತೀನಿ. ಓಕೆ ಸರ್, ಹೆಡ್ ಮಿಡ್ ಅದು ಲಾಸ್ಟ್ ಅಂತಿದ್ದು ಡಿಸೈನ್ ಫೈಲ್ದಾಗ ಕ್ರಿಯೇಟ್ ಮಾಡ್ಬೇಕಂದ್ರೆ ಸರ್ 3. ಹಾಂ, 3 ಹೆಡ್, ಮಿಡ್, ಲಾಸ್ಟ್ 3 ಡಿಸೈನ್ಸ್ ಅಂತ ನಾವು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಿ. ಅದರೊಳಗೆ ಇವು 3 ಫೈಲ್ಗೂ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ ಸರ್, ಪೇಜ್ ಸೆಂಟರ್ ಅಂತ ಕ್ರಿಯೇಟ್ ಮಾಡಿರಲ್ರಿ ಸರ್, ಅದು ಅದಕ್ಕೆ ರೀ? ಪೇಜ್ ಸೆಂಟ್ರ್ ಎದಕ್ಕಂದ್ರೆ ಸುಮ್ಮನೆ ನನಗೊಂದು ಐಡೆಂಟಿಫಿಕೇಷನ್. ಈಗ ನಾ ಮಿಡ್ನಾಗ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡ್ಕೋಬೇಕು,
ಲಾಸ್ಟ್ನಿಂದ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡ್ಕೊಲಿಕ್ಕೆ ಅಂಥೇಳಿ ಒಂದು ಮಾರ್ಕ್ ಮಾಡಲಿಕ್ಕೆ ಆ ಪೇಜ್ ಸೆಂಟರ್ ಅಂತ ಬರ್ಕೊಂಡಿದ್ದೆ ನಾನು. ಅದು ತಿಳಿತು? ಈಗ ಹೆಡ್ ಟ್ಯಾಗ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ, ಹೆಡ್ ಓಪನ್ ಕ್ಲೋಸ್ಲಿಂದ ಅಷ್ಟು ಇರ್ತದೆ ಅಂತ ಗೊತ್ತಾಗ್ತದೆ. ಈ ಬಾಡಿ ಟ್ಯಾಗ್ ಒಳಗೆ ಮಿಡ್ ಮತ್ತು ಲಾಸ್ಟ್ ಎರಡೂ ಬರಬೇಕು. ಅದು ಡಿಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ಆ ಪೇಜ್ ಸೆಂಟರ್ ಅಂತ ಒಂದು ಮಾರ್ಕ್ ಇಟ್ಕೋತೀವಿ. ಸೊ ದಟ್ ಆ ಪೇಜ್ ಸೆಂಟರ್ ತನಕ ಇಟ್ಕೊಂಡು ನಾವು ಅಲ್ಲಿ ಹಿಂದೆ ಮುಂದೆ ಕಂಟೆಂಟನ್ನು ಚೆಕ್ ಮಾಡ್ಕೊಲಿಕ್ಕೆ ನಮಗೆ ಈಸಿ ಆಗ್ತದೆ. ಅದ್ರ ಸಲಾಗ ಆ ಪೇಜ್ ಸೆಂಟರ್ ಅಂತೇಳಿ ನಾನು ಬರ್ಕೊಂಡಿದ್ದೆ. ಅದು ಬಿಟ್ಟರೆ ಅದ್ರದ್ದು ಏನೂ ಯೂಸ್ ಇಲ್ಲ, ಅದಕ್ಕೆ ಎಲ್ಲೂ ಕಾಪಿನೂ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸೊ ಐ ಹೋಪ್ ದೀಸ್ 3 ಫೈಲ್ಸ್ ಆರ್ ಕ್ಲಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್, ಈಗ ನಿಮ್ದು HTML ಫಾರ್ಮ್ ಎಲ್ಲದ, ಯು ಕ್ಯಾನ್ ಸಿ ದಟ್ HTML ಫಾರ್ಮ್, ದಟ್ ಈಸ್ ಯುವರ್ ವೆಬ್ ಪೇಜ್ ಔಟ್ಪುಟ್. ಓಕೆ, ಇಟ್ ಈಸ್ ಹಿಯರ್. ಐ ವಿಲ್ ಕಾಪಿ ಪೇಸ್ಟ್ ದಿಸ್, ಪುಟ್ ಇಟ್ ಇನ್ಸೈಡ್ ದ google.comನ ಹಾಕ್ಬಿಡ್ತೀನಿ, ಜಿಮೇಲ್ನ ಹಾಕ್ಕೋತೀನಿ, ಸಾರಿ ಗೂಗಲ್ ಕ್ರೋಮ್ನ ಹಾಕೋತೀನಿ. ದಿಸ್ ಇಸ್ ಮೈ ಲಾಗಿನ್ ಪೇಜ್. ಓಕೆ, ಈಗ ಓಪನ್, ದಿಸ್ ಇಸ್ ಲಾಗಿನ್ ಪೇಜ್ ಅಂದರೆ ನಂದು index.jsp ಅದ. ಆ index.jsp ಓಪನ್ ಮಾಡ್ಕೊರಿ. ಈ index.jsp-ನಾಗ ಯು ಪೀಪಲ್ ಹ್ಯಾವ್ ರಿಟನ್ ದ ಫಾರ್ಮ್ ಡಿಸೈನ್. ಈ ಫಾರ್ಮ್ ಡಿಸೈನ್ನಾಗ ಯು ಹ್ಯಾವ್ ಟು ರೈಟ್ 3 ಲೈನ್ಸ್. ದೋಸ್ ಲೈನ್ಸ್ ಆರ್ ವೆರಿ ಸಿಂಪಲ್. ಎ ಟ್ಯಾಗ್ ಕಾಲ್ಡ್ ಆಸ್ JSP:include ಅಂತ ಒಂದು ಟ್ಯಾಗ್ ಬರ್ತದೆ. ಸೊ JSP:include ಅಂತ ನಾವು ಒಂದು ಟ್ಯಾಗ್ ಯೂಸ್ ಮಾಡ್ಕೊರಿ. JSP:include and page equal to design/head.jsp. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂತಂದ್ರೆ ಹೆಡ್ ಟ್ಯಾಗ್ ಒಳಗೆ ಪೇಸ್ಟ್ ಮಾಡ್ತೀನಿ. ಅಂದರೆ ನಂದು ಫಾರ್ಮ್ ಡಿಸೈನ್ ಏನು ಮಾಡೀನಿ, ಆ ಫಾರ್ಮ್ ಡಿಸೈನ್ನಾಗ ಓಕೆ ಹೆಡ್ ಕ್ಲೋಸ್ ಡಿಲೀಟ್ ಆಗೋದಿಲ್ಲಿ. ಓಕೆ, ಸೊ ನಂದು ಈ ಹೆಡ್ ಟ್ಯಾಗ್ ಒಳಗೆ, ಅಂದರೆ ನಾ ಡಿಸೈನ್ ಮಾಡಿರೋ ಫಾರ್ಮ್ನಾಗ ಹೆಡ್ ಟ್ಯಾಗ್ ಒಳಗೆ ಐ ವಿಲ್ ರೈಟ್ 1 ಲೈನ್ JSP:include page equal to designs/head.jsp. ನೆಕ್ಸ್ಟ್ ಬಾಡಿ ಟ್ಯಾಗ್ ಆದಮೇಲೆ JSP:include page equal to design/mid.jsp. ಅಂದ್ರೆ ನಂದು ಬಾಡಿ ಟ್ಯಾಗ್ ಓಪನ್ ಆದ ತಕ್ಷಣ ನೆಕ್ಸ್ಟ್ ಲೈನ್ನ ಏನು ಮಾಡ್ತೀನಿ ಅಂತಂದ್ರೆ mid.jsp ಅಂತ ನಾವು ಕಂಟೆಂಟನ್ನು ಟ್ಯಾಗನ್ನು ಅಲ್ಲಿ ಬರೀತೀನಿ. ಲಾಸ್ಟಿಗೆ, ಸಾರಿ ಹಿಯರ್ ಹೆಡ್ ಈಸ್ ಕ್ಲೋಸ್ಡ್ ಹಿಯರ್. ಓಕೆ, ಆ್ಯಂಡ್ ಲಾಸ್ಟಿಗೆ ಬಿಫೋರ್ ಕ್ಲೋಸಿಂಗ್ ದ ಬಾಡಿ ಟ್ಯಾಗ್ JSP:include page same design/last.jsp. ಸೊ ಅಂಡರ್ಸ್ಟ್ಯಾಂಡ್ ದೀಸ್ 3 ಥಿಂಗ್ಸ್ ವೆರಿ ಕ್ಲಿಯರ್ಲಿ. ಫಸ್ಟ್ ಟೆಂಪ್ಲೇಟ್ ಎಡಿಟ್ ಮಾಡಿದೆ, ಅದರೊಳಗೆ HTML ಫೈಲ್ ಬಿಟ್ಟು ಏನೇನು ಕಂಟೆಂಟ್ ಇತ್ತು ಕಾಪಿ ಮಾಡಿಕೊಂಡು ನಂದು ವೆಬ್ ಪೇಜಸ್ ಫೋಲ್ಡರ್ನ ಪೇಸ್ಟ್ ಮಾಡಿದೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಅಫ್ಕೋರ್ಸ್ ವಿ ಹ್ಯಾವ್ ಎಡಿಟೆಡ್ ದ HTML ಇನ್ ದ ಬಿಗಿನಿಂಗ್ ಓನ್ಲಿ. ನೆಕ್ಸ್ಟ್ ಅದಾದಮೇಲೆ ಡಿಸೈನ್ಸ್ ಅಂತ ನಾವು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರೊಳಗೆ 3 JSP ಫೈಲ್ಸ್, empty JSP ಫೈಲ್ಸ್ ಕ್ರಿಯೇಟ್ ಮಾಡ್ತೀನಿ, ಕಾಲಿಂಗ್ ಇಟ್ ಹೆಡ್, ಮಿಡ್ ಆ್ಯಂಡ್ ಲಾಸ್ಟ್. ದೆನ್ ನಾ ಎಡಿಟ್ ಮಾಡಿರೋ ಟೆಂಪ್ಲೇಟ್ನಾಗಿಂದ ಹೆಡ್ ಟ್ಯಾಗ್ನಾಗ ಏನೇನು ಕಂಟೆಂಟ್ ಅವ ಕಾಪಿ ಮಾಡಿಕೊಂಡು ಐ ಹ್ಯಾವ್ ಪೇಸ್ಟೆಡ್ ಇನ್ಸೈಡ್ ದ head.jsp. ನೆಕ್ಸ್ಟ್ ಬಾಡಿ ಟ್ಯಾಗ್ ಓಪನ್ ಆದಮೇಲೆ ಏನು ಟ್ಯಾಗ್ ಬರ್ತದೆ ನಂದು ಎಡಿಟ್ ಮಾಡಿರೋ HTMLನಾಗ ಟಿಲ್ ದ ಪೇಜ್ ಸೆಂಟರ್ ಟ್ಯಾಗ್ ಕಾಪಿ ಮಾಡಿಕೊಂಡು ಐ ಹ್ಯಾವ್ ಪೇಸ್ಟೆಡ್ ಇಟ್ ಇನ್ಸೈಡ್ ದ mid.jsp. ಪೇಜ್ ಸೆಂಟರ್ ಆದಮೇಲೆ ಏನು ಟ್ಯಾಗ್ ಸ್ಟಾರ್ಟ್ ಆಗ್ತದೆ ಟಿಲ್ ದ ಕ್ಲೋಸ್ ಆಫ್ ದ ಬಾಡಿ ಟ್ಯಾಗ್ ಕಾಪಿ ದ ಕಂಟೆಂಟ್, ಪುಟ್ ಇಟ್ ಇನ್ಸೈಡ್ ದ last.jsp. ಸೊ ಈ ರೀತಿಯೊಳಗೆ 3 ಕಂಟೆಂಟ್ ಪೇಸ್ಟ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಐ ಓಪನ್ ಮೈ ಫಾರ್ಮ್ ಡಿಸೈನ್. ಆ ಫಾರ್ಮ್ ಡಿಸೈನ್ನಾಗ HTML ಟ್ಯಾಗ್ನಾಗ ಇನ್ಸೈಡ್ ದ ಹೆಡ್ ಟ್ಯಾಗ್ ಐ ಇನ್ಕ್ಲೂಡ್ 1 JSP ಟ್ಯಾಗ್ ವಿತ್ ಪೇಜ್ ಈಕ್ವಲ್ ಟು head.jsp. ಎಲ್ಲಿ ಅಂತಂದ್ರೆ ಹೆಡ್ ಟ್ಯಾಗ್ ಒಳಗೆ. ಬಾಡಿ ಟ್ಯಾಗ್ ಇಮಿಡಿಯೇಟ್ ಓಪನ್ ಆದಮೇಲೆ ನೆಕ್ಸ್ಟ್ ಟ್ಯಾಗ್ನಾಗ JSP: ಏನು ಮಾಡ್ತೀನಿ, ಆ mid.jsp-ನ ಇನ್ಕ್ಲೂಡ್ ಮಾಡ್ಕೋತೀನಿ. ಸೇಮ್ ವೇ ಬಾಡಿ ಟ್ಯಾಗ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ JSP: include ಟ್ಯಾಗ್ ಯೂಸ್ ಮಾಡಿ last.jsp ಯೂಸ್ ಮಾಡ್ತೀನಿ. ಆಫ್ಟರ್ ಡೂಯಿಂಗ್ ಆಲ್ ದೀಸ್
ಸೇವ್ ಆಲ್ ದ ಕಂಟೆಂಟ್ಸ್. ನಿಮ್ದೇನು HTML ಫಾರ್ಮ್ ಡಿಸೈನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸೈನ್ ಮಾಡಿದ್ರಿ, ರಿಫ್ರೆಶ್ ಮಾಡಿರಿ. ರಿಫ್ರೆಶ್ ಮಾಡಿದ ತಕ್ಷಣ ಇಟ್ ವಿಲ್ ಶೋ ಆ್ಯನ್ ಎರರ್ ಈಸ್ ಬಿಕಾಸ್ ನೇಮ್ ವ್ಯಾಲ್ಯೂ ಆಟ್ರಿಬ್ಯೂಟ್ ಎಕ್ಸ್ಪೆಕ್ಟಿಂಗ್ JSP param index.jsp line number 14. Okay, some mistake here, that is we forgot to close the tag. ಅದು ಕ್ಲೋಸ್ ಆಗಿರಲಿಲ್ಲ. ಆ್ಯಂಡ್ ಒಂದು ಸತಿ ರಿಫ್ರೆಶ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಪೇಜ್ ಡಿಸೈನ್ ಮಾಡಿದ್ರಿ ವಿಲ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಈ ಟೈಪ್ ಕ್ರಿಯೇಟ್ ಆಗ್ಯದ ಅಂತಂದ್ರೆ ದೇರ್ ಈಸ್ ಅ ಸ್ಮಾಲ್ ಇಶ್ಯೂ ವಿತ್ ಯರ್ CSS ಫೈಲ್ಸ್. ಈ CSS ಫೈಲ್ಸ್ ಏನಾದರೂ ಗಡ್ಬಡಾಗಿತ್ತು ಅಂತಂದ್ರೆ ನಿಮ್ಗೆ ಆ ಟೈಪ್ನಾಗ ಅಪಿಯರೆನ್ಸ್ ತೋರಿಸ್ತಾನೆ. ಸೊ ವಿ ಹ್ಯಾವ್ ಟು ಕರೆಕ್ಟ್ ದಿಸ್. ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಗೋ ಬ್ಯಾಕ್ ಹಿಯರ್, ಬ್ಲಾಗ್, no, this is not required. Content is correct. Illi there is some issue with the CSS files. So ಈ red mark is we have to check ಯಾವ particular design ಏನೋ ಒಂದು ಮಿಸ್ಟೇಕ್ ಇರ್ತದೆ. We have to see that file. HTML here is not required actually. This file is not required, so I can delete it. Same idragu mostly. Okay, so the problem is in the bootstrap file. Bootstrap file problem ittu antandra correcting this is a big headache. Okay, so let me rerun the application by cleaning this. ಸೊ ಇದು ಇನ್ನೊಂದು ಸತಿ ಕಂಪೈಲ್ ಮಾಡಿ ರನ್ ಮಾಡಲಿಕ್ಕೆ, ಬಿಕಾಸ್ ವಿ ಹ್ಯಾವ್ ಆ್ಯಡೆಡ್ ಸಮ್ ಅಡಿಷ್ನಲ್ ಫೈಲ್ಸ್, ಅದು ರಿಫ್ಲೆಕ್ಷನ್ಸ್ ಅಲಾಗ. So now you can see the change looks something like this. So ನಿಮ್ಮ ಲಾಗಿನ್ ಪೇಜ್ ಏನಿತ್ತು, now it has been put inside that particular layout in this case. ಸೊ ಮೊದಲಿನ ಬರೀ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನ್ ಇತ್ತು, ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನ್ ಹ್ಯಾಸ್ ಬೀನ್ ಮಾಡಿಫೈಡ್ ಆ್ಯಂಡ್ ಯುವರ್ ಟೆಂಪ್ಲೇಟ್ ವಿಲ್ ಕಮ್ ಇನ್ ಬಿಟ್ವೀನ್ ದಟ್. ಇಲ್ಲಿ ನಾವು ರಿಜಿಸ್ಟರ್ ಪೇಜ್ ಒಂದು ನೋಡಿದ್ವಿ. ಸೊ ಲೆಟ್ ಮೀ ಡೂ ದ ಸೇಮ್ ಥಿಂಗ್ ಫಾರ್ ರಿಜಿಸ್ಟರ್ ಪೇಜ್ ಆಲ್ಸೋ. ಗೋ ಟು ದ ರಿಜಿಸ್ಟರ್ ಪೇಜ್. ರಿಜಿಸ್ಟರ್ ಪೇಜ್ನಾಗೂ ಸೇಮ್ ಪ್ರಾಸೆಸ್. ವಾಟ್ ಯು ಹ್ಯಾವ್ ಟು ಡೂ ಇಸ್ ಆ ಹೆಡ್ ಟ್ಯಾಗ್ ಒಳಗೆ JSP include page equal to designs /design naga head.jsp close the tag. Body tag ಆದಮೇಲೆ ಅದನ್ನೇ ಪೇಸ್ಟ್ ಮಾಡಿ ಐ ವಿಲ್ ಪುಟ್ ಇಟ್ ಆಸ್ mid.jsp and ಲಾಸ್ಟಿಗೆ ಇಟ್ ಈಸ್ last.jsp. So save ಮಾಡ್ರಿ and you can go here, register.jsp, you can type the URL. ಸೊ ನೀವೇನು ಇಷ್ಟು ದಿನ ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಜಿಸ್ಟರ್ ಪೇಜ್ ನಾವು ನೋಡಿದ್ವಿ, now that has been changed and you can see the layout in few seconds. Okay, so this is the first Malin form design ಬರ್ತದ, ಸ್ವಲ್ಪ ಸಿಸ್ಟಮ್ ಸ್ಲೋ ಆ್ಯಂಡ್ ಯುವರ್ ಫಾರ್ಮ್ ಡಿಸೈನ್. ಈ ಲೇಔಟ್ ಇರ್ತದ, ಆ ಲೇಔಟ್ ಒಳಗೆ ಅವ ಏನು ಮಾಡ್ತಾನೆ, ಇಟ್ ವಿಲ್ ಪುಟ್ ಯುವರ್ ಫಾರ್ಮ್ ಡಿಸೈನ್ ಇನ್ ದಿಸ್ ಬಿಕಾಸ್ ಆಫ್ ದ ಬ್ರೌಸರ್. ಈ ಹಳಿ 1942 ಬ್ರೌಸರ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ದಿಸ್ ಇಸ್ ದ ಲಾಗಿನ್ ಪೇಜ್, register.jsp,
and this is how your register page mal form design ada kelage mal nimda appearance of the template, and below you have the form design in this case. Sir, ಮ್ಯಾಲ್ ಯು ಆರ್ ಎಲ್ ಟೈಪ್ ಮಾಡಬೇಕಾಗದ, ಇಸ್ ಇಟ್ ಕಂಪಲ್ಸರಿ? ನೋ, ಇಟ್ ಇಸ್ ನಾಟ್ ಕಂಪಲ್ಸರಿ. ಬರೀ ನೀವು ಮೆನುಗಳು ಚೇಂಜ್ ಮಾಡಬೇಕು. ಈ ಮೆನು ಚೇಂಜ್ ಮಾಡಲಿಕ್ಕೆ ಒಂದೇ ಪೇಜ್ನ ಚೇಂಜ್ ಮಾಡಿದ್ರೆ ಮುಗೀತು. ದಟ್ ಈಸ್ ನಿಮ್ಮದು ಮೆನುಗಳು ಏನಂತಂದ್ರೆ ಡಿಸೈನ್ ಫೋಲ್ಡರ್ನಾಗ ಇನ್ಸೈಡ್ ದ ಮಿಡ್ ಯು ವಿಲ್ ಗೆಟ್ ದ ಮೆನೂಸ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಜಸ್ಟ್ ಸ್ಕ್ರೋಲ್ ಅಪ್ ಆ್ಯಂಡ್ ಯು ಕ್ಯಾನ್ ಸಿ ದೀಸ್ ಆರ್ ಆಲ್ ದ ಮೆನೂಸ್ ದಟ್ ವಿ ಹ್ಯಾವ್. ಈ ಮೆನು ಒಳಗೆ ಏನು ಮಾಡ್ತೀನಿ ಅಂತಂದ್ರೆ ಫಸ್ಟಿಂದ ಹೆಚ್ರಫ್ ಏನದ, I want this to be index.jsp, and ಇಲ್ಲಿ ಹೋಮ್ ಅಂತನೋ ಬದಲು ಯು ಕ್ಯಾನ್ ಪುಟ್ ಇಟ್ ಆಸ್ ಲಾಗಿನ್. ರಿಜಿಸ್ಟರ್ ಮಾಡಬೇಕಾಗ್ಯದ, ರಿಜಿಸ್ಟರ್ ಅಂತ ಲೇಬಲ್ ಹಾಕ್ರಿ, ರಿಜಿಸ್ಟರ್ ಅಂತ ಲೇಬಲ್ ಹಾಕ್ರಿ, ಆ್ಯಂಡ್ ಹಿಯರ್ ಹೆಚ್ರಫ್ ವಿಲ್ ಬಿ ಚೇಂಜ್ ಟು register.jsp. ಸರ್ ಉಳಿದು ಮೆನು ಏನು ಮಾಡಬೇಕು, ನಂಗೆ ಅದು ಮೆನುಗಳು ಬೇಕಾಗಿಲ್ಲ, ಸೊ ಯು ಕ್ಯಾನ್ ಡಿಲೀಟ್ ದೋಸ್ ಮೆನು ಇನ್ ದಿಸ್ ಕೇಸ್. ಸೊ ಐ ಡಿಲೀಟ್ ಆಲ್ ದ ರಿಮೈನಿಂಗ್ ಮೆನು ಆಪ್ಷನ್ಸ್. ಸೇವ್ ಮಾಡಿರಿ. ಸೊ ಆ ಮೆನು ಆಪ್ಷನ್ಸ್ ಚೇಂಜ್ ಮಾಡಿದೆ. ಚೇಂಜ್ ಮಾಡಿದ ತಕ್ಷಣ ಇಟ್ ಈಸ್ ಡಿಸ್ಪ್ಲೇಯಿಂಗ್ ಮೀ ದ ಕಂಟೆಂಟ್ಸ್. ಸೊ ಎರಡು ರಿಜಿಸ್ಟರ್ ಆಪ್ಷನ್ಸ್ ಇಟ್ಟೀನಿ. ನಾವು ಲೆಟ್ ಮಿ ರಿಫ್ರೆಶ್ ದ ವೆಬ್ ಪೇಜ್. ಸೊ ನಾವು ಯು ಕ್ಯಾನ್ ಸಿ ಎರಡೇ ಮೆನು ಆಪ್ಷನ್ಸ್ ಬಂದುಬಿಡ್ತವೆ, ಒಂದು ಲಾಗಿನ್ ಆ್ಯಂಡ್ ರಿಜಿಸ್ಟರ್. ಗೆಟ್ ಸ್ಟಾರ್ಟೆಡ್ನೂ ಬೇಕಾಗಿಲ್ಲ, ಗೆಟ್ ಸ್ಟಾರ್ಟೆಡ್ ಈಸ್ ಹಿಯರ್, ಡಿಲೀಟ್ ಮಾಡಿರಿ. ಸೊ ಐ ಹ್ಯಾವ್ ಟೂ ಆಪ್ಷನ್ಸ್. ಲಾಗಿನ್ ಕ್ಲಿಕ್ ಮಾಡ್ತೀನಿ, ಇಟ್ ವಿಲ್ ಕಮ್ ಟು ದ ಲಾಗಿನ್ ಪೇಜ್. ರಿಜಿಸ್ಟರ್ ಕ್ಲಿಕ್ ಮಾಡ್ತೀನಿ, ಇಟ್ ವಿಲ್ ಕಮ್ ಟು ದ ರಿಜಿಸ್ಟರ್ ಪೇಜ್. ಈ ರೀತಿಯೊಳಗೆ ಐ ಕ್ಯಾನ್ ಸ್ವಿಚ್ ಫ್ರಮ್ ಒನ್ ವೆಬ್ ಪೇಜ್ ಟು ಅನದರ್ ವೆಬ್ ಪೇಜ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಮೆನು ಆಪ್ಷನ್ಸ್ಗಳು ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಲಾಗಿನ್ ಆಗಬೇಕಾದಾಗ ನಂಗೆ ಸ್ಟೂಡೆಂಟ್ ಲಾಗಿನ್ ಆಗಬೇಕು. ಸೊ ಸ್ಟೂಡೆಂಟ್ ಲಾಗಿನ್ ಆಗಬೇಕಾದ್ರೆ ಲೆಟ್ ಮೀ ಓಪನ್ ದ ಅಪ್ಲಿಕೇಶನ್. Say use SBR, show tables, select star from TBL, register. So I have Sachin ID ada, and his password is sachin@gmail.com, and this is his mobile number. So login ಆಗ್ತೀನಿ. It is login with his mobile number. I think so, it is correct. Okay, password is sachin@123. ಕ್ಲಿಕ್ ಆನ್ ಲಾಗಿನ್. ಈಗ ಸಚಿನ್ ಪೇಜ್ ಬರೋಣ, ಮತ್ತು ಸೇಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದಾರ. ಇಲ್ಲಿ ಸಚಿನ್ ಪೇಜ್ ಬಂದಾಗ ರಿಮೆಂಬರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪ್ರಾಜೆಕ್ಟ್ನಾಗ ಎಷ್ಟು ಜನ ಯೂಸರ್ಸ್ ಇದ್ದಾರೆ ಅಷ್ಟು ಮಿಡ್ ಪೇಜ್ಗಳು ಕ್ರಿಯೇಟ್ ಮಾಡ್ಕೋಬೇಕು ನೀವು. ಫಸ್ಟ್ ಮತ್ತು ಲಾಸ್ಟ್ ಸೇಮ್ ಇರ್ತದೆ, ಹೆಡ್ ಮತ್ತು ಲಾಸ್ಟ್ ವಿಲ್ ಬಿ ಸೇಮ್ ಫಾರ್ ಆಲ್ ದ ಯೂಸರ್ಸ್. ಈಗ ನಿಮ್ಮ ಪ್ರಾಜೆಕ್ಟ್ನಾಗ ಅಡ್ಮಿನಿಸ್ಟ್ರೇಟರ್ ಇದ್ದಾನೆ, ಆಪ್ರೇಟರ್ ಇದ್ದಾನೆ, ಕಸ್ಟಮರ್ ಇದ್ದಾನೆ. ಇನ್ ದ್ಯಾಟ್ ಕೇಸ್ ನಿಮ್ಮ ಪ್ರಾಜೆಕ್ಟ್ನಾಗ ಯು ಶುಡ್ ಹ್ಯಾವ್ 4 ಮಿಡ್. ಒಂದು ಮಿಡ್, ಸೆಕೆಂಡ್ ಇಸ್ ಅಡ್ಮಿನ್ ಮಿಡ್, ಆಪ್ರೇಟರ್ ಮಿಡ್, ಕಸ್ಟಮರ್ ಮಿಡ್. ಸಪೋಸ್ ನೀವು ಕಾಲೇಜ್ದಿತ್ತು, ಸ್ಟೂಡೆಂಟ್, ಸ್ಟಾಫ್, ಪ್ರಿನ್ಸಿಪಲ್ ಇದ್ದಾರೆ. ಸೊ ಅಗೇನ್ 4 ಮಿಡ್ಸ್. ಒಂದು ನಾರ್ಮಲ್ ಮಿಡ್ ಇರ್ತದೆ ಈ ಲಾಗಿನ್ ಮತ್ತು ರಿಜಿಸ್ಟ್ರೇಷನ್ಗೆ. ಪ್ರಿನ್ಸಿಪಲ್ ಹೋಮ್ ಪೇಜ್ ಇರ್ತದೆ, ಸೊ ಪ್ರಿನ್ಸಿಪಲ್ ಮಿಡ್ ಇರ್ತದೆ. ಅಡ್ಮಿನಿಸ್ಟ್ರೇಟರ್ ಅವ್ನ ಕೆಲಸಗಳು ಬೇರೆ ಅವ, ಸೊ ಅಡ್ಮಿನಿಸ್ಟ್ರೇಟರ್ ಮಿಡ್ ಅಂತ ಬೇರೆ ಇರ್ತದೆ. ಸ್ಟೂಡೆಂಟ್ಸ್ ಲಾಗಿನ್ ಆದಾಗ ಅವ್ರದ್ದು ಆಪ್ರೇಷನ್ಸ್ ಬೇರೆ ಇರ್ತದೆ, ಸ್ಟೂಡೆಂಟ್ ಮಿಡ್ ಅಂತ ಇರ್ತದೆ. ಸೊ ನಂಬರ್ ಆಫ್ ಯೂಸರ್ಸ್ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಿಡ್ ಪೇಜ್ಗಳು ಕ್ರಿಯೇಟ್ ಮಾಡ್ಕೋಬೇಕು. ಈಗ ನನ್ನ ಪ್ರಾಜೆಕ್ಟ್ನಾಗ ಸದ್ಯಕ್ಕೆ ಐ ಹ್ಯಾವ್ ಸ್ಟೂಡೆಂಟ್ ಹೋಮ್ ಅಂತ ಅನ್ನೋದೊಂದದ. ಸೊ ಲೆಟ್ ಮೀ ಕ್ರಿಯೇಟ್ ಅ ಒನ್ ಮೋರ್ ಮಿಡ್ ಪೇಜ್ ಇನ್ಸೈಡ್ ದ ಡಿಸೈನ್. ಸೊ ಇಲ್ಲಿ ಐ ವಿಲ್ ಸೇ ಸ್ಟೂಡೆಂಟ್ ಮಿಡ್. ಸೊ ಸ್ಟೂಡೆಂಟ್ ಮಿಡ್, ಡಿಲೀಟ್ ದಿಸ್. ಅಲ್ಲಿ ನಿಮ್ದು ಮಿಡ್ನಾಗ ಏನು ಕಂಟೆಂಟ್ ಅದ ಕಾಪಿ ಪೇಸ್ಟ್ ಮಾಡ್ಕೊಂಬಿಡ್ರಿ. ಸೊ ಅಲ್ಲಿ ಕಾಪಿ ಪೇಸ್ಟ್ ದಿಸ್, ಸೇವ್ ಮಾಡ್ಕೊರಿ. ಆ್ಯಂಡ್ ನಿಮ್ಮ ಸ್ಟೂಡೆಂಟ್ ಹೋಮ್ ಪೇಜಿಗೆ ಹೋಗ್ರಿ ವಾಪಸ್. ಗೋ ಟು ಯುವರ್ ಸ್ಟೂಡೆಂಟ್ ಹೋಮ್ ಪೇಜ್. ಆ್ಯಂಡ್ ಇಲ್ಲೂ ಅಷ್ಟೇ, ಯು ಹ್ಯಾವ್ ಟು ಕಾಪಿ ಪೇಸ್ಟ್ ದೋಸ್ JSP ಟ್ಯಾಗ್ಸ್ ಇನ್ ದಿಸ್ ಕೇಸ್. ಹೆಡ್ ಒಳಗೆ JSP:include page equal to designs /
head.jsp, close. I'll copy this. mid.jsp ಬೇಕಾಗ್ತದ. ಇವು ಸ್ಟೂಡೆಂಟ್ ಅಂದಿರೋದ್ರಿಂದ we have to make use of, instead of mid, go for student mid.jsp. next last one ಇದು ಸೇಮ್ ಇರ್ತದೆ, ದಟ್ ಈಸ್ ಲಾಸ್ಟ್. ಸೊ ಬೇರೆ ಯೂಸರ್ ಬಂದಂತಂದ್ರೆ ಬರೀ ಮಿಡ್ ಅಷ್ಟೇ ಚೇಂಜ್ ಆಗ್ತದೆ, ಹೆಡ್ ಮತ್ತು ಲಾಸ್ಟ್ ವಿಲ್ ರಿಮೈನ್ ಸೇಮ್. ಸೇವ್ ಮಾಡಿರಿ. ನೌ ಯು ಕ್ಯಾನ್ ಸಿ ಸ್ಟೂಡೆಂಟ್ ಪೇಜಿಂದ ಅಪಿಯರೆನ್ಸ್ ವಿಲ್ ಚೇಂಜ್ ಇನ್ ದಿಸ್ ಕೇಸ್. ಆದ್ರೆ ಇಲ್ಲಿ ಮೆನು ಆಪ್ಷನ್ಸ್ ಬೇರೆ ಬರ್ತಾವೆ ಸ್ಟೂಡೆಂಟಿಗೆ ಮೆನು ಆಪ್ಷನ್ಸ್ ಏನೇನು ಬರಬೇಕು, ಒಂದು ಹೋಮ್ ಬರಬೇಕು, ಚೇಂಜ್ ಪಾಸ್ವರ್ಡ್ ಆ್ಯಂಡ್ ಲಾಗೌಟ್, 3 ಆಪ್ಷನ್ಸ್ ಬೇಕು ಅವನಿಗೆ. ಸೊ ಅದ್ರ ಸಲುವಾಗ ವಿ ಮೇಕ್ ಚೇಂಜ್ ಇನ್ ದ ಸ್ಟೂಡೆಂಟ್ ಮಿಡ್. ಸೊ ಸ್ಟೂಡೆಂಟ್ ಮಿಡ್ನಾಗ ಹೋಗ್ರಿ, ಯು ವಿಲ್ ಹ್ಯಾವ್ ದ ಮೆನು ಆಪ್ಷನ್ಸ್ ಹಿಯರ್. 3 ಲಿಂಕ್ಸ್ ತೊಗೊಂಬಿಡ್ರಿ. ಫಸ್ಟ್ ಲಿಂಕ್ ಇಟ್ ವಿಲ್ ರೆಫರ್ ಟು ಇಂಡೆಕ್ಸ್ ಬದಲು ಇಟ್ ಈಸ್ ಸ್ಟೂಡೆಂಟ್ home.jsp. ಸೊ ಅದು ಹೋಮ್ ಪೇಜ್ ಅಂತೇಳಿ ಇಲ್ಲಿ ಟೆಕ್ಸ್ಟ್ ಅಂದರೆ ಹೋಮ್ ಅಂತ ಕೊಡ್ತೀನಿ. ನೆಕ್ಸ್ಟ್ ನಂಗೆ ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಕೊಡಬೇಕು. ಸೊ ಐ ಹ್ಯಾವ್ ಅನ್ ಆಪ್ಷನ್ ಚೇಂಜ್ password.jsp. ನೀವೇನು ಫೈಲ್ ಕ್ರಿಯೇಟ್ ಮಾಡಿರ್ತೀರಿ ಆ ಫೈಲ್ ನೇಮ್ .jsp, ಇಲ್ಲಿ ಚೇಂಜ್ ಪಾಸ್ವರ್ಡ್. ಆ್ಯಂಡ್ ಲಾಸ್ಟಿಗೆ ಯು ಹ್ಯಾವ್ ಲಾಗೌಟ್. ಈಗ ನಿಮ್ಮ ಜಿಮೇಲ್ನ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗ್ತೀರಿ, ಅಲ್ಲಿ ಮೇಲೆ ಒಂದು ಲಾಗೌಟ್ ಅಂತನೋ ಆಪ್ಷನ್ ಕೊಟ್ಟಿರ್ತಾನೆ. ಅದೇ ರೀತಿಯೊಳಗೆ ನಾನು ಇಲ್ಲೊಂದು ಲಾಗೌಟ್ ಅಂತನೋ ಟೆಕ್ಸ್ಟ್ ಯೂಸ್ ಮಾಡ್ತೀನಿ. ಲಾಗೌಟ್ ಅಂತ ಕ್ಲಿಕ್ ಮಾಡಿದಾಗ ಗೋ ಬ್ಯಾಕ್ ಟು index.jsp ಅಂದರೆ ನಿಮ್ಮ ಲಾಗಿನ್ ಪೇಜಿಗೆ ವಾಪಸ್ ಹೋಗಬೇಕು. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್ ಆ್ಯಂಡ್ ಯು ಕ್ಯಾನ್ ಸಿ ದ ಮೆನು ಆಪ್ಷನ್ಸ್. ಈಗ ನನಗೆ ಚೇಂಜ್ ಪಾಸ್ವರ್ಡಿಗೆ ಹೋಗ್ಬೇಕಾಗ್ಯದ. ಐ ಕ್ಲಿಕ್ ಆನ್ ಚೇಂಜ್ ಪಾಸ್ವರ್ಡ್ ಆ್ಯಂಡ್ ಅಗೇನ್ ಮತ್ತೆ ಹಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕ್ರೀನ್ ಅದ. ಸೊ ವಾಟ್ ಚೇಂಜ್ ಐ ಹ್ಯಾವ್ ಟು ಡೂ, ಗೋ ಟು ದ ಚೇಂಜ್ ಪಾಸ್ವರ್ಡ್ ಪೇಜ್. ಆ ಚೇಂಜ್ ಪಾಸ್ವರ್ಡ್ ಪೇಜ್ನಾಗ 3 JSP ಇನ್ಕ್ಲೂಡ್ ಟ್ಯಾಗ್ಸ್. ಸೊ ಫಸ್ಟ್ ಟ್ಯಾಗ್ ಬಂದು ಇಟ್ ಈಸ್ JSP:include page equal to same process designs head.jsp. next page naga designs student mid, ನೆನಪಿರಲಿ ನಾ ಸ್ಟೂಡೆಂಟ್ ಪೇಜಿಂದ ಇದು. ಸೊ ಸ್ಟೂಡೆಂಟ್ mid.jsp ಆ್ಯಂಡ್ ಲಾಸ್ಟಿಗೆ ಯು ಹ್ಯಾವ್ last.jsp. ಸೇವ್ ಮಾಡಿರಿ, ರಿಫ್ರೆಶ್ ಆ್ಯಂಡ್ ನೌ ಚೇಂಜ್ ಪಾಸ್ವರ್ಡ್ ಪೇಜ್. ಸ್ಕ್ರೋಲ್ ಡೌನ್, ಯು ಹ್ಯಾವ್ ಅ ಚೇಂಜ್ ಪಾಸ್ವರ್ಡ್ ಪೇಜ್ ಆಪ್ಷನ್ ಇನ್ ದಿಸ್ ಕೇಸ್. ಲಾಗೌಟ್ ಅಂತ ಕ್ಲಿಕ್ ಮಾಡ್ತೀನಿ, ಇಟ್ ವಿಲ್ ಕಮ್ ಔಟ್ ಆಫ್ ದ ಸ್ಟೂಡೆಂಟ್ ಲಾಗಿನ್. ಸೊ ಮತ್ತೆ ವಾಪಸ್ ಬಂದೆ ಟು ಮೈ ಹೋಮ್ ಪೇಜ್ ಇನ್ ದಿಸ್ ಕೇಸ್. ಓಕೆ, ಈಗ ಸರ್ ನನಗೆ ಅಡ್ಮಿನಿಸ್ಟ್ರೇಟರ್ನೂ ಕೊಡಬೇಕು, ವೇರ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಸಿ ದ ಡೇಟಾ ಆ್ಯಂಡ್ ಹಿ ಕ್ಯಾನ್ ಡಿಲೀಟ್ ದ ಸ್ಟೂಡೆಂಟ್ ರೆಕಾರ್ಡ್. ಅದ್ರ ಸಲುವಾಗ ಒಂದು ಅಡ್ಮಿನಿಸ್ಟ್ರೇಟರ್ಗೆ ಒಂದು ಸಪ್ರೇಟ್ ಲಾಗಿನ್ ಕ್ರಿಯೇಟ್ ಮಾಡಬೇಕಾಗ್ತದೆ, ಅಥವಾ ನಮ್ದು ಆಲ್ರೆಡಿ ಎಕ್ಸಿಸ್ಟಿಂಗ್ ಲಾಗಿನ್ ಪೇಜ್ನಾಗೆ ವಿ ಕ್ಯಾನ್ ಮೇಕ್ ದ ಚೇಂಜ್ ಇನ್ ದಿಸ್. ಬಟ್ ಅದಕ್ಕಿಂತ ಮೊದಲು ವಿ ಹ್ಯಾವ್ ಟು ಫಸ್ಟ್ ಕ್ರಿಯೇಟ್ ಅ ಒನ್ ಮೋರ್ ಮಿಡ್ ಪೇಜ್, call it as admin mid, delete everything. ನಿಮ್ದು ಸ್ಟೂಡೆಂಟ್ ಮಿಡ್ ಅಥವಾ ಮಿಡ್ನಾಗ ಏನು ಕಂಟೆಂಟ್ ಅದ, ಕಾಪಿ ದ್ಯಾಟ್ ಸೇಮ್ ಕಂಟೆಂಟ್, ಪೇಸ್ಟ್ ಇಟ್ ಇನ್ಸೈಡ್ ದ ಅಡ್ಮಿನ್ ಮಿಡ್. ಸೊ ಅಡ್ಮಿನ್ ಮಿಡ್ ಬಂದಾಗ ಅಗೇನ್ ಅವನಿಗೆ ಮೆನು ಆಪ್ಷನ್ಸ್ಗಳು ಚೇಂಜ್ ಆಗ್ತವೆ. ಹಿಯರ್ ಸ್ಟೂಡೆಂಟ್ ಹೋಮ್ ಬದಲು ಐ ವಾಂಟ್ ಇಟ್ ಆ್ಯಸ್ ಅಡ್ಮಿನ್ ಹೋಮ್, ಲೇಬಲ್ ಸೇಮ್ ಇರ್ತದೆ. ಚೇಂಜ್ ಪಾಸ್ವರ್ಡ್ ಬದಲು ಹಿಯರ್ display.jsp, ಲೇಬಲ್ನಾಗ ಏನು ಮಾಡಿರಿ ವ್ಯೂ ಸ್ಟೂಡೆಂಟ್ಸ್, ಒಂದು ಲೇಬಲ್ ಚೇಂಜ್ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಆ್ಯಡ್ ಒನ್ ಮೋರ್ ಲಿಂಕ್, ದಟ್ ಈಸ್ ಪೇಜ್ ನೇಮ್ ಕೊಡ್ರಿ, ದಟ್ ಈಸ್ delete.jsp. ಇಲ್ಲಿ ಸರ್ಚ್ ಅಂತೇಳಿ ಟೆಕ್ಸ್ಟ್ ಕೊಡ್ರಿ, ಅಲ್ಲಿ ಫೈಲ್ ನೇಮ್ನ delete.jsp ಅಂತ ಯೂಸ್ ಮಾಡೀನಿ. ಅದ್ರ ಸಲಾಗ ಆ ಫೈಲ್ ನೇಮ್ ಏನು ಮಾಡ್ತೀನಿ ಇಲ್ಲಿ delete.jsp ಆ್ಯಂಡ್ ಲೇಬಲ್ ಏನಂದ್ರೆ ಟೆಕ್ಸ್ಟ್ ಅಂತ ಕೊಡ್ತೀನಿ. ಲಾಗೌಟ್ ವಿಲ್ ರಿಮೈನ್ ಸೇಮ್. ಸೊ ಯಾರೇ ಯೂಸರ್ ಬರಲಿ ಹೋಮ್ ಪೇಜು ಮತ್ತು ಲಾಗೌಟ್ ಸೇಮ್ ಇರ್ತದೆ. ಡಿಫ್ರೆನ್ಸ್ ವಿಲ್ ಬಿ ಅವ್ರು ಏನು ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡ್ಲಿಕ್ಕತ್ತಾರ.
ಸ್ಟೂಡೆಂಟಿಂದ ಆಪ್ರೇಷನ್ಸ್ ಬೇರೆ ಇರ್ತಾವೆ, ಅಡ್ಮಿನಿಸ್ಟ್ರೇಟರ್ದ ಆಪ್ರೇಷನ್ಸ್ ಬೇರೆ ಇರ್ತದೆ, ಆಪ್ರೇಟರ್ ಇದ್ದಂದ್ರೆ ಅವ್ನದು ಆಪ್ರೇಷನ್ಸ್ ಬೇರೆ ಇರ್ತಾವೆ. ಸೊ ಅದಕ್ಕೆ ಅವ್ರಿಗೆ ಒಂದೊಂದು ಪೇಜ್ಗೆ ಹೋಗಿ ಕ್ರಿಯೇಟ್ ಮಾಡಿರ್ತೀರಿ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಜಸ್ಟ್ ವಿ ಹ್ಯಾವ್ ಟು ಗಿವ್ ದ ಲಿಂಕ್ಸ್ ಟು ದೋಸ್ ಪರ್ಟಿಕ್ಯುಲರ್ ಪೇಜಸ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವು ಪೇಜ್ಗಳು ಏನು ಕ್ರಿಯೇಟ್ ಮಾಡಿರ್ತೀರಿ, ಅಡ್ಮಿನ್ ಹೋಮ್ ಡಾಟ್ ಜೆ ಎಸ್ ಪಿ, ಡಿಸ್ಪ್ಲೇ ಡಾಟ್ ಜೆ ಎಸ್ ಪಿ, ಡಿಲೀಟ್ ಡಾಟ್ ಜೆ ಎಸ್ ಪಿ, ಅವ್ರಿಗೂ ಹೆಡ್ ಮಿಡ್ ಸೇಮ್ ಇರ್ತದೆ, ಸಾರಿ ಹೆಡ್ ಮತ್ತು ಲಾಸ್ಟ್ ಸೇಮ್ ಇರ್ತದೆ. ಬಟ್ ಮಿಡ್ನಾಗ ಈ ಅಡ್ಮಿನ್ ಹೋಮ್ ಡಾಟ್ ಜೆ ಎಸ್ ಪಿನಾಗ ಅಡ್ಮಿನ್ ಮಿಡ್ ಇರಬೇಕು, ಡಿಸ್ಪ್ಲೇ ಡಾಟ್ ಜೆ ಎಸ್ ಪಿನಾಗ ಅಡ್ಮಿನ್ ಮಿಡ್, ಡಿಲೀಟ್ ಡಾಟ್ ಜೆ ಎಸ್ ಪಿನಾಗೂ ಅಡ್ಮಿನ್ ಮಿಡ್. ಸೊ ವಿ ಹ್ಯಾವ್ ಟು ಆ್ಯಡ್ ದೋಸ್ ಮಿಡ್ಸ್ ಇನ್ ಆಲ್ ದೀಸ್ 3 pages. We will do that. So this is my delete page. delete ನಾನು ಸೇಮ್ ಹೆಡ್ ಟ್ಯಾಗ್ ಒಳಗೆ JSP :include page equal to design/head.jsp, and next is mid ಬಂದಾಗ admin mid because we are in the admin page in this case, and last body tag close ಆಗೋಕ್ಕಿಂತ ಮೊದಲು last.jsp. same thing you do for display. So display page open ಮಾಡ್ರಿ, display page ನಾಗೂ same thing, head tag within the head tag include head.jsp, body tag open ಆದ ತಕ್ಷಣ put the admin mid.jsp, and in the last we have the last.jsp. ಇಲ್ಲಿ ಆ್ಯಕ್ಚುಲಿ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡ್ಬೇಕು. ವಿ ಡೋಂಟ್ ಹ್ಯಾವ್ ಅಡ್ಮಿನ್ ಹೋಮ್ ಪೇಜ್. ಸೊ ಅದಕ್ಕೆ ಲೆಟ್ ಮಿ ಕ್ರಿಯೇಟ್ ಒನ್ ಮೋರ್ ನ್ಯೂ JSP ಪೇಜ್, ಕಾಲ್ ದಿಸ್ ಆ್ಯಸ್ admin home.jsp, ಆ್ಯಂಡ್ admin home.jsp-ನಾಗ ಸದ್ಯಕ್ಕೆ ಬ್ಲ್ಯಾಂಕೇ ಇರ್ತದೆ, ಬಟ್ ಅವು 3 ಮಿಡ್ಗಳು ಇದ್ರೊಳಗೆ ಹಾಕಬೇಕು. ಸೊ ಹಲೋ ವರ್ಲ್ಡ್ ಬದಲು ಯು ಕ್ಯಾನ್ ಗಿವ್ ಅ ಮೆಸೇಜ್ ಆಸ್ ವೆಲ್ಕಮ್ ಅಡ್ಮಿನಿಸ್ಟ್ರೇಟರ್, ಆ್ಯಂಡ್ ಮಿಡ್ನಾಗ ಚೇಂಜ್ ಮಾಡಿರಿ admin mid, and here we have last.jsp. So I have created the mid pages. So ಈಗ now just check with mal URL nage I'll keep admin home.jsp. admin home name same adalra. ಓಕೆ, ಇದು ಆ್ಯಕ್ಚುಲಿ ಫಾರ್ಮ್ಸ್ ಒಳಗೆ ಹೋಗ್ಬಿಟ್ಟದ, ದಟ್ ಈಸ್ ವೈ ಇಟ್ ಈಸ್ ನಾಟ್ ಶೋಯಿಂಗ್ ದ್ಯಾಟ್. ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು, ಆ್ಯಂಡ್ ಐ ಡಿಡ್ ಅ ಮಿಸ್ಟೇಕ್ ದೇರ್. ಫಾರ್ಮ್ನಾಗಿಂದ ಕಂಟೆಂಟ್ ಡಿಲೀಟ್ ಮಾಡಬಾರ್ದಾಗಿತ್ತು. ಲೆಟ್ ಮೀ ಪುಟ್ ಬ್ಯಾಕ್ ದೀಸ್ 2 contents. ಓಕೆ, ಸೊ ನಾವು ರಿಫ್ರೆಶ್ ದ ವೆಬ್ ಪೇಜ್ ಆ್ಯಂಡ್ ಯು ಕ್ಯಾನ್ ಸಿ ದ ಅಡ್ಮಿನಿಸ್ಟ್ರೇಟರ್ ಹೋಮ್ ಪೇಜ್ ಡಿಸ್ಪ್ಲೇ ಆಗ್ತದೆ. ವೆಲ್ಕಮ್ ಅಡ್ಮಿನಿಸ್ಟ್ರೇಟರ್ ಅಂತ ತೋರಿಸ್ಲಿಕ್ಕತ್ತಾನ. ಆ್ಯಂಡ್ ಹಿಯರ್ ಐ ಹ್ಯಾವ್ ವ್ಯೂ ಸ್ಟೂಡೆಂಟ್ಸ್. ಸೊ ಕ್ಲಿಕ್ ಮಾಡ್ತೀನಿ, ವ್ಯೂ ಸ್ಟೂಡೆಂಟ್ ಪೇಜಿಗೆ ಹೋಗ್ತಾನೆ. ದಟ್ ಈಸ್ ಮೈ ಡಿಸ್ಪ್ಲೇ ಪೇಜ್ ವೇರ್ ಇಟ್ ವಿಲ್ ಡಿಸ್ಪ್ಲೇ ದ ಡೀಟೇಲ್ಸ್ ಆಫ್ ದ ಸ್ಟೂಡೆಂಟ್. ಸರ್ಚ್ ಪೇಜಿಗೆ ಹೋಗ್ತೀನಿ, ಲೇಔಟ್ ರಿಮೇನ್ಸ್ ದ ಸೇಮ್, ಮ್ಯಾಲ್ ಡಿಸೈನ್ ಎಲ್ಲ ಸೇಮ್ ಅದ ಇಲ್ಲಿ. ಸೊ ಇಲ್ಲಿ ಯು ಕ್ಯಾನ್ ಸರ್ಚ್ ಫಾರ್ ಸಚಿನ್, ಗೆಟ್ ಡೇಟಾ, ಎವ್ರಿಥಿಂಗ್ ರಿಮೇನ್ಸ್ ದ ಸೇಮ್, ಯು ಗೆಟ್ ದ ಡೇಟಾ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ವಿ ಹ್ಯಾವ್ ದ ಸಪ್ರೇಟ್ ಲಿಂಕ್ ಫಾರ್ ದ ಅಡ್ಮಿನಿಸ್ಟ್ರೇಟರ್. ಸೊ ಇಲ್ಲಿ ಮೆನು ಎದಕ್ಕೆ ಚೇಂಜ್ ಆಗ್ಲಿಕ್ಕತ್ತದ ಅಂತಂದ್ರೆ ವಿ ಹ್ಯಾವ್ ಸಪ್ರೇಟ್ ಮಿಡ್ ಪೇಜಸ್. ಓಕೆ, ಲಾಗಿನ್ ಮತ್ತು ರಿಜಿಸ್ಟರ್ಗೆ ಮಿಡ್ ಅಂತ ಅನ್ನೋದು ಯೂಸ್ ಮಾಡ್ಲಿಕ್ಕತ್ತೀನಿ. ಅಡ್ಮಿನಿಸ್ಟ್ರೇಟರ್ ಮೆನು ಆಪ್ಷನ್ಸಿಗೆ ಅಡ್ಮಿನ್ ಮಿಡ್ ಅಂತ ಯೂಸ್ ಮಾಡ್ಲಿಕ್ಕತ್ತೀನಿ. ಸ್ಟೂಡೆಂಟ್ ಮೆನು ಆಪ್ಷನ್ಸ್ ಬೇರೆ ಬರಬೇಕು ಅಂತೇಳಿ ವಿ ಆರ್ ಮೇಕಿಂಗ್ ಯೂಸ್ ಆಫ್ ದ ಸ್ಟೂಡೆಂಟ್ ಮಿಡ್. ಸೊ ಬೇಸಿಕಲಿ ನಿಮ್ಮ ಪ್ರಾಜೆಕ್ಟ್ನಾಗ ಎಷ್ಟು ಯೂಸರ್ಸ್ ಇದ್ದಾರೆ ಅಷ್ಟು ಮಿಡ್ ಪೇಜಸ್ ಪ್ಲಸ್ ಒಂದು ಎಕ್ಸ್ಟ್ರಾ ಮಿಡ್ ಪೇಜ್. ಎಕ್ಸ್ಟ್ರಾ ಮಿಡ್ ಪೇಜ್ನಾಗ ಈ ಲಾಗಿನ್ ಮತ್ತು ರಿಜಿಸ್ಟರ್, ಫಾರ್ಗಾಟ್ ಪಾಸ್ವರ್ಡ್ ಅವೆಲ್ಲ ಆಪ್ಷನ್ಸ್ ಏನಂತಂದ್ರೆ ನಮ್ಮ ಜನರಲಿ ಮಿಡ್ ಒಳಗೆ ನಾವು ಪ್ಲೇಸ್ ಮಾಡಿರ್ತೀವಿ. ಸರ್, ಹೌ ಟು ಗಿವ್ ಅ ಅಡ್ಮಿನಿಸ್ಟ್ರೇಟರ್ ಲಾಗಿನ್? ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಸೇಮ್ ಥಿಂಗ್. ನೀವು ಒಂದು ಟೇಬಲ್ ಕ್ರಿಯೇಟ್ ಮಾಡಿರಿ,
ಆ ಟೇಬಲ್ನಾಗ ಅಡ್ಮಿನಿಸ್ಟ್ರೇಟರ್ದು ಯೂಸರ್ ನೇಮ್ ಪಾಸ್ವರ್ಡ್ ಸೇವ್ ಮಾಡ್ತೀರಿ. ಇದೇನು ಲಾಗಿನ್ ಪೇಜ್ ಅದ, ಸೇಮ್ ಒಂದು ಲಾಗಿನ್ ಪೇಜ್ ಇನ್ನೊಂದು ಕ್ರಿಯೇಟ್ ಮಾಡ್ಕೋತೀರಿ. ಮಾಡಿಕೊಂಡು ಆ ಡೇಟಾಬೇಸ್ ಅಲ್ಲಿ ರೀಡೈರೆಕ್ಟ್ ಮಾಡಲಿಕ್ಕೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಇನ್ ದಿಸ್. ಅಥವಾ ಒಂದು ಟೆಂಪ್ರರಿ ಲಾಗಿನ್ ಪೇಜ್ನು ನಾವು ಕ್ರಿಯೇಟ್ ಮಾಡ್ಬೋದು. ಹೆಂಗೆ? ವೆರಿ ಸಿಂಪಲ್. ಈ ಲಾಗಿನ್ನಾಗ ನಾವು ಲಾಗಿನ್ನಾಗ ನಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಚೆಕ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಐ ಕ್ಯಾನ್ ಮೇಕ್ ದ ಚೇಂಜ್. ಇದು ಅರ್ಥ ಆದರೂ ಓಕೆ, ಅರ್ಥ ಆಗಲಿಲ್ಲ ಅಂದ್ರೆ ಓಕೆ. ಯಾಕಂದ್ರೆ ಬರೀ ನಿಮ್ಮ ಪ್ರಾಜೆಕ್ಟ್ನ ಯೂಸ್ ಮಾಡಿರ್ತೀನಿ. ರಿಯಲ್ ಟೈಮ್ನಾಗ ಎಂದೂ ಹಿಂಗಿರಂಗಿಲ್ಲ. ರಿಯಲ್ ಟೈಮ್ನಾಗ ಕಂಪಲ್ಸರಿ ಡೇಟಾಬೇಸಿಂದನೇ ನಿಮ್ದು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಅಥೆಂಟಿಕೇಟ್ ಆಗಬೇಕು. ಒಂದು ಟೆಂಪ್ರರಿ ಬೇಕು ಅಂತಂದಾಗ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಸಮಥಿಂಗ್ ಲೈಕ್ ದಿಸ್. ಇಲ್ಲೇನು ಮಾಡ್ತೀನಿ, ಐ ವಿಲ್ ಸೇ ಮೊಬೈಲ್ ನಂಬರ್ ಇಸ್ ಈಕ್ವಲ್ ಟು, ನಾನೇ ಒಂದು ಮೊಬೈಲ್ ನಂಬರ್ ಹಾಕ್ಬಿಡ್ತೀನಿ, ನನ್ನದೇ ಮೊಬೈಲ್ ನಂಬರ್ ಇಲ್ಲಿ. ಸೇ ಐ ಆಮ್ ದ ಅಡ್ಮಿನಿಸ್ಟ್ರೇಟರ್, ಸೊ ಐ ವಾಂಟ್ ದ ಮೊಬೈಲ್ ನಂಬರ್ ಟು ಬಿ ದಿಸ್ ಆ್ಯಂಡ್ ಪಾಸ್ವರ್ಡ್ ಡಬಲ್ ಈಕ್ವಲ್ ಟು, ಐ ವಿಲ್ ಸೇ admin at 123. ಸಪೋಸ್ ಯಾರೇ ಒಬ್ಬ ಯೂಸರಿಂದ ಮೊಬೈಲ್ ನಂಬರ್ ಇದು ಅದ, ದಟ್ ಈಸ್ 9845356246 ಆ್ಯಂಡ್ ಪಾಸ್ವರ್ಡ್ ಇಸ್ ಈಕ್ವಲ್ ಟು admin at 123 ಇತ್ತು ಅಂತಂದ್ರೆ ಐ ವಿಲ್ ಸೇ come inside this, ಇಲ್ಲಿ one more equal to is missing. I'll say come inside this, go to the administrator home page, that is response dot send redirect. So send redirect function use ಮಾಡಿ and I will tell him go to admin home dot jsp. ಸೊ ವೆರಿ ಸಿಂಪಲ್ ಥಿಂಗ್. ನಾನೇ ಒಂದು ಇಫ್ ಕಂಡೀಷನ್ ಹಾಕ್ತೀನಿ, ಮೊಬೈಲ್ ನಂಬರ್ ಇಫ್ ಇಟ್ ಇಸ್ 9845356246 ಆ್ಯಂಡ್ ಪಾಸ್ವರ್ಡ್ ಇಸ್ ಈಕ್ವಲ್ ಟು admin at 123 ಇತ್ತು ಅಂತಂದ್ರೆ ಗೋ ಟು admin home dot jsp. ಅದು ಇರಲಿಲ್ಲ ಅಂತಂದ್ರೆ ದೆನ್ ಯು ಕ್ಯಾನ್ ಕಮ್ ಟು ದ ಸೆಕೆಂಡ್ ಪಾರ್ಟ್. ಆ ರಿಸಲ್ಟ್ ಸೆಟ್ನಾಗ ಹೋಗಿ ಡೇಟಾಬೇಸ್ನಾಗ ಅದು ಯೂಸರ್ ನೇಮ್ ಪಾಸ್ವರ್ಡ್ ಅದನ್ನು ಎಲ್ಲ ಚೆಕ್ ಮಾಡಿ ಪರ್ಫಾರ್ಮ್ ದ ಆಪ್ರೇಷನ್. ಸೊ ಲೆಟ್ ಮೀ ಸಿ ಹೌ ಇಟ್ ವರ್ಕ್ಸ್. ಸೇ ಲಾಗ್ ಔಟ್ ಫ್ರಮ್ ಹಿಯರ್. Say now I will log in as an administrator 9845356246 admin at 123 and click on login and it shows invalid username and password. ಏನು ಮಾಡಿದ್ರೆ ಮಿಸ್ಟೇಕ್, 9845356246 admin at 123. I hope I have given admin at 123. Okay, click on login. Why is this? 9845356246 and password double equal to admin at 123. Go to this, correct ada, no change in this. Okay, let us try it once again because username and password is 100% right. 6246 okay, actually it should not show like that. Anyway, we will see ಏನು ಮಿಸ್ಟೇಕ್ ಅದ ಅಂತೇಳಿ ವಿಲ್ ಚೆಕ್ ವಿತ್ ದ್ಯಾಟ್. ಪ್ರಾಬ್ಲಿ ಅಲ್ಲಿ ವೇರಿಯೇಬಲ್ಸ್ ಏನಾರ ಕ್ಯಾಪ್ಚರ್ ಆಗೋದ್ರ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಇಟ್ ವಿಲ್ ಶೋ ಮೀ ವಾಟ್ ಈಸ್ ದ ಪ್ರಾಬ್ಲಮ್. ಐ ವಾಂಟ್ ಟು ಡಿಸ್ಪ್ಲೇ ವಾಟ್ ಈಸ್ ದ ವ್ಯಾಲ್ಯೂ ದಟ್ ಈಸ್ ಕಾಪಿಡ್ ಇನ್ ದೀಸ್ ವೇರಿಯೇಬಲ್ಸ್. ಸೊ ಎರಡು ವೇರಿಯೇಬಲ್ ಬ್ರೌಸರ್ನಾಗ ಡಿಸ್ಪ್ಲೇ ಮಾಡಲಿಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಮೆಥಡ್. Okay, so it is throwing some exception or probably here. ಬರ್ದಿರುವ ಪೊಸಿಷನ್ ಈಸ್ ಕರೆಕ್ಟ್ ಐ ಬಿಲೀವ್. ಓಕೆ, ಅದು ಕರೆಕ್ಟ್ ಅದ.
admin 9845356 password admin at 123, both are correct. Okay, we'll try one more method using compare to function. Dot compare to, that is the best method, double equal to 0, and password dot compare to double equal to 0. Save madre. We'll check with this now. Okay, so this works fine. Now you can see I am inside the admin home.jsp. So admin home.jsp bande I can view the student details. I can search for a student detail. Delete ಮಾಡೋದು ಬೇಡ, ಇರೋದೇ ಒಬ್ಬ ಸ್ಟೂಡೆಂಟ್ ಇದ್ದಾನೆ. So you can put this, you can see the details of the student and you can log out in this. So log out ಆಗ್ತಾನೆ. So ಈ ರೀತಿಯೊಳಗೆ you can make the design look attractive using the concept of templates. ನೀವು ಡಿಸೈನ್ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ದ್ಯಾಟ್ ಯು ಕ್ಯಾನ್ ಚೂಸ್. ಸರ್ ಇದು ನಂದು ಕಾಲೇಜ್ ಫೋಟೋ ಬರಬೇಕಿಲ್ಲ ಇನ್ಸ್ಟೆಡ್ ಆಫ್ ಸಮ್ ಅದರ್ ಪರ್ಸನ್ಸ್ ಫೋಟೋ. ಅಫ್ಕೋರ್ಸ್ ಡೌನ್ಲೋಡ್ ಮಾಡ್ಕೊರಿ ಫ್ರಮ್ ಯುವರ್ ಇಂಟರ್ನೆಟ್. ಶರಣ್ ಬಸವ ಯೂನಿವರ್ಸಿಟಿ ಇಮೇಜಸ್ ಅಂತ ಹೋಗ್ರಿ, ಅಥವಾ ನಿಮ್ಮದು ಪ್ರಾಜೆಕ್ಟ್ ಏನಿರುತ್ತೆ ಆ ಪ್ರಾಜೆಕ್ಟ್ ನೇಮ್ ಟೈಪ್ ಮಾಡಿರಿ. ಟೈಪ್ ಮಾಡಿದ್ರಿ ಅಂತಂದರೆ ಇಮೇಜಸ್ನ ಹೋದರೆ ವಿಲ್ ಗೆಟ್ ಹ್ಯೂಜ್ ನಂಬರ್ ಆಫ್ ಫೋಟೋಸ್ ಆಫ್ ಯುವರ್ ವಿಚ್ ಎವರ್ ಪ್ರಾಜೆಕ್ಟ್ ಯು ವಾಂಟ್. ಸೊ ದಿಸ್ ಇಸ್ ಓಕೆ, ಚಲೋ ಕಾಣಿಸ್ಲಿಕ್ಕತ್ತದ. ಲೆಟ್ ಮೀ ಡೌನ್ಲೋಡ್ ದಿಸ್. ನಿಮ್ಮದು ವೆಬ್ಸೈಟ್ ಅದ ರೀ. ಸೊ I'll download this image. So save image as, say desktop ಮೇಲೆ ಕಾಪಿ ಮಾಡ್ಕೋತೀನಿ. ಅಂಡರ್ಸ್ಟ್ಯಾಂಡ್ ದಿಸ್ ಪ್ರೊಸೀಜರ್ ವೆರಿ ಕೇರ್ಫುಲಿ. ಸೊ ಇಲ್ಲಿ I'll keep it as sb.jpg. ಸೇವ್ ಮಾಡಿದೆ. ಸೇವ್ ಮಾಡಿದ ತಕ್ಷಣ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಆ ಫೈಲನ್ನು ಎಲ್ಲಿ ರಿಪ್ಲೇಸ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಾಜೆಕ್ಟ್ನಾಗ ಆ ಪರ್ಟಿಕ್ಯುಲರ್ ಫೋಟೋ ಎಲ್ಲದ ಅಲ್ಲಿ. ಸೊ ನಾ ಇದು ಕಾಪಿ ಮಾಡ್ಕೋತೀನಿ. ಕಾಪಿ ದಿಸ್. ನನ್ನ ಪ್ರಾಜೆಕ್ಟ್ ಫೋಲ್ಡರ್ನಾಗ ಈ ಫೋಟೋ ಎಲ್ಲಿ ಡಿಸ್ಪ್ಲೇ ಆಗ್ಲಿಕ್ಕೆ ನೋಡಬೇಕು. ಸೊ ಅದಕ್ಕೆ ಗೋ ಟು ಯುವರ್ ಪ್ರಾಜೆಕ್ಟ್ ಫೋಲ್ಡರ್, ಅಸೆಟ್ಸ್ ಒಳಗಿರ್ತದೆ, ಇಮೇಜಸ್ ಆಬ್ವಿಯಸ್ಲಿ ದ ನೇಮ್ ಸೇಸ್, ಇಲ್ಲಿ ಇಷ್ಟೆಲ್ಲ ಅವ. ಸೊ ಇದ್ರೊಳಗೆ ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ದಟ್ ಫೋಲ್ಡರ್. ಸೊ ಓಕೆ, ಲೆಟ್ ಮೀ ಓಪನ್ ದಿಸ್ ಫೋಲ್ಡರ್ ಇಟ್ ಸೆಲ್ಫ್. ಆ ಪ್ರಾಜೆಕ್ಟ್ನಾಗ ಫೋಲ್ಡರ್ ಓಪನ್ ಮಾಡ್ಕೋತೀನಿ. ಡಾಕ್ಯುಮೆಂಟ್ಸ್ನಾಗ ನೆಟ್ಬೀನ್ಸ್ ಪ್ರಾಜೆಕ್ಟ್ ವೆಬ್ ಅಪ್ಲಿಕೇಶನ್ 1. ಇಟ್ಸ್ ನಾಟ್ ವೆಬ್ ಅಪ್ಲಿಕೇಶನ್. ಓಕೆ, ಇದು ಯಾವುದೋ ಬೇರೆ ಜಾಗದಾಗ ಸೇವ್ ಮಾಡೀನಿ ಅನ್ನಿಸ್ತದ. ಈ ಡ್ರೈವ್ನಾಗ ನೆಟ್ಬೀನ್ಸ್ ಸ್ಟೂಡೆಂಟ್. ಸೊ ಗೋ ಟು ಈ ಡ್ರೈವ್. inside this NetBeans project student, and here web ಒಳಗೆ ನಿಮ್ದೆಲ್ಲ ಕಂಟೆಂಟ್ಸ್ ಇರ್ತಾವ. ವೆಬ್ ಒಳಗೆ assets, image, and here you can see this is the photo. okay, so most important ಇಲ್ಲದ ಫೋಟೋ ಪೇಸ್ಟ್ ಮಾಡಿರಿ ನಿಮ್ದು ಯಾವ್ದು ರಿಪ್ಲೇಸ್ ಮಾಡಿದ್ರಿ. ಆ್ಯಂಡ್ ಇದು ಫೋಟೋದು ಏನು ಎಕ್ಸ್ಟೆನ್ಷನ್ ಅದ, ಫೋಟೋ ಹೆಸರು ಏನದ, ಎವ್ರಿಥಿಂಗ್ ಶುಡ್ ಬಿ ರಿಪ್ಲೇಸ್ ಟು ದಿಸ್. ಸೊ ನಾ ಏನು ಮಾಡ್ತೀನಿ, I'll copy this complete thing and ಇದನ್ನು ಚೇಂಜ್ ಮಾಡ್ಕೊಂಬಿಟ್ರೆ ಹೆಸರು ಅದರದ್ದು, ಯಾಕಂದ್ರೆ ಸೇಮ್ ಹೆಸರು ಕೊಡ್ಲಿಕ್ಕೆ ಬರೋಂಗಿಲ್ಲ ಎರಡು ಫೈಲ್ಸಿಗೆ. ಆ್ಯಂಡ್ I'll replace it here. ಸೊ ನಾನು ಏನು ಮಾಡಿದೆ, ಆ ಫೋಟೋದ ಹೆಸರು ಏನಿತ್ತು, ನಂದು ಹೊಸ ನನಗೆ ಆ ಫೋಟೋ ಡಿಸ್ಪ್ಲೇ ಆಗಬೇಕಾಗಿತ್ತು, ಆ ಫೋಟೋಗೆ ಅದು ಹೆಸರು ಚೇಂಜ್ ಮಾಡಿದೆ. ಸೇವ್ ಮಾಡಿರಿ. ನಾವು ರಿಫ್ರೆಶ್ ದ ವೆಬ್ ಪೇಜ್. ಫೋಟೋ ಬರಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಡಿಲೀಟ್ ದ ಹಿಸ್ಟ್ರಿ. ಯಾಕಂದ್ರೆ ಈ ಗೂಗಲ್ ಕ್ರೋಮ್ನಾಗೆಲ್ಲ ಏನಾಗ್ತದೆ, ನಿಮ್ಮದು ಹಿಸ್ಟ್ರಿ ಒಳಗೆ ಸೇವ್ ಮಾಡ್ಕೊಂಡ್ಬಿಡ್ತಾನೆ ನಾವು ಫೋಟೋಸ್ಗಳು, ಸೊ ದಟ್ ವೆಬ್ ಪೇಜ್ ಜಲ್ದಿ ಡಿಸ್ಪ್ಲೇ ಆಗಲಿ ಅಂತೇಳಿ. ಸೊ ಯು ಹ್ಯಾವ್ ಟು ಡಿಲೀಟ್ ದಟ್ ಹಿಸ್ಟ್ರಿ. ಸೇ ಆಲ್ ಟೈಮ್ಸ್ ಕ್ಲಿಯರ್. ಸೊ ಹಿಸ್ಟ್ರಿ ಡಿಲೀಟ್ ಮಾಡಿದ್ರಿ ಅಂತಂದರೆ ಪೇಜ್ ಅದು ಇಮೇಜ್ ವಿಲ್ ಬಿ ಆಟೋಮ್ಯಾಟಿಕ್ಲಿ ರಿಫ್ರೆಶ್ಡ್ ಇನ್ ದಿಸ್ ಕೇಸ್. ಸೊ ನೀವು ಯಾವ್ದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡಿರ್ತೀರಿ, ನಿಮಗೆ ಬೇಕಾದಂಥ ಫೋಟೋ ಇರೋಂಗಲ್ಲ. ಸೊ ಅದು ಫೋಟೋ ನಾವು ಗೂಗಲ್ನಿಂದ ಡೌನ್ಲೋಡ್ ಮಾಡ್ತೀವಿ.
ಇಲ್ಲಿ ಆ ಫೋಟೋ ಹೆಸರು ಏನು ಡಿಸ್ಪ್ಲೇ ಆಗ್ಲಿಕ್ಕೆ ಅದನ್ನು ಡಿಲೀಟ್ ಮಾಡಿ ನಮ್ದು ಯಾವ್ದು ಡಿಸ್ಪ್ಲೇ ಮಾಡೋಕೆ ಅದು ಫೋಟೋ ಆ ಫೋಟೋನ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಒನ್ಸ್ ಐ ಡೂ ದಿಸ್, ಸೊ ನಾವು ಯು ಕ್ಯಾನ್ ಸಿ ಅದು ಆ್ಯಕ್ಚುಲಿ ನಾ ಹಿಸ್ಟ್ರಿ ಡಿಲೀಟ್ ಮಾಡಿದೆ, ಈವನ್ ದ ಕನೆಕ್ಷನ್ ಗಾಟ್ ಡಿಸ್ಕನೆಕ್ಟೆಡ್, ಜಿಮೇಲ್ ಲಾಗೌಟ್ ಹಾಕ್ಬಿಡ್ತದೆ. ಸೊ ನಾವು ಯು ಕ್ಯಾನ್ ಸಿ ಆ ಹಿಸ್ಟ್ರಿ ಡಿಲೀಟ್ ಮಾಡಿದೆ, ರಿಫ್ರೆಶ್ ಮಾಡಿದೆ, ಆ ಬ್ಯಾಕ್ಗ್ರೌಂಡ್ ಇಮೇಜ್ ನಾವು ಇಟ್ ಈಸ್ ಡಿಸ್ಪ್ಲೇಯಿಂಗ್ ಯುವರ್ ಕಾಲೇಜ್ ಫೋಟೋ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಾವು ನಮ್ಮದು ಬ್ಯಾಕ್ಗ್ರೌಂಡ್ನಾಗ ಯಾವ ಫೋಟೋಸ್ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ವಿ ಹ್ಯಾವ್ ಟು ಜಸ್ಟ್ ಆ ಫೋಟೋಸ್ ಇರೋ ಜಾಗದಾಗ ನಮ್ಮ ಫೋಟೋಗಳು ಹಾಕಿ ಸೇಮ್ ನೇಮ್ ಡಿಸ್ಪ್ಲೇ ಮಾಡಿದ್ವಿ ಅಂತಂದ್ರೆ ವಿ ಕ್ಯಾನ್ ಗೆಟ್ ಅವರ್ background photos in this case. So now here you can see the background image. Student login ಆಗಬೇಕಾಗಿದೆ. ಸ್ಟೂಡೆಂಟ್ಗೂ ಸೇಮ್ ಪೇಜ್ ತೋರಿಸ್ತದೆ, ಬಿಕಾಸ್ ನಂಬಲ್ಲಿ ಮಿಡ್ನಾಗ ನಾವು ಫೋಟೋ ಒಂದೇ ಇರ್ತದೆ ಎಲ್ಲರಿಗೆ. ಸರ್ ನಂಗೆ ಮಿಡ್ನಾಗೂ ಬೇರೆ ಬೇರೆ ಫೋಟೋಸ್ ತೋರಿಸ್ಬೇಕು ಅಂತಂದ್ರೆ ಪ್ರತಿ ಒಂದೊಂದು ಮಿಡ್ ಪೇಜ್ನಾಗ ಹೋಗಿ ಅಲ್ಲಿ ಫೋಟೋಗೆ ಚೇಂಜ್ ಮಾಡಬೇಕಂದ್ರೆ ಫೋಟೋ ಹೆಸರು ಚೇಂಜ್ ಮಾಡಿ ಆ ಫೋಟೋ ಅಲ್ಲಿ ಡಿಸ್ಪ್ಲೇ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಗೆಟ್ ದ ಡಿಫ್ರೆಂಟ್ ಫೋಟೋಸ್ ಫಾರ್ ಈಚ್ ಪರ್ಸನ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಮೈ ಚೇಂಜ್ ಪಾಸ್ವರ್ಡ್ ಪೇಜ್. ಚೇಂಜ್ ಪಾಸ್ವರ್ಡ್ ಫಾರ್ಮ್ ತೋರಿಸ್ತಾನೆ. ಲಾಗೌಟ್ ಫ್ರಮ್ ಹಿಯರ್, ಅಡ್ಮಿನಿಸ್ಟ್ರೇಟರ್ ಲಾಗಿನ್, ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ರಿ, ಅಡ್ಮಿನಿಸ್ಟ್ರೇಟರ್ ಹೋಮ್ ಲಾಗಿನ್. ಸೊ ಯು ಕ್ಯಾನ್ ಸಿ ವೆಲ್ಕಮ್ ಅಡ್ಮಿನಿಸ್ಟ್ರೇಟರ್ ಅಂತದ. ಅವನಿಗೆ ಮೆನು ಆಪ್ಷನ್ಸ್, ಸ್ಟೂಡೆಂಟ್ ಡೀಟೇಲ್ಸ್ ವ್ಯೂ ಮಾಡಲಿಕ್ಕೆ ಯು ಹ್ಯಾವ್ ಸ್ಟೂಡೆಂಟ್ ಡೀಟೇಲ್ಸ್.
search, you have search record, log out, it will come out. ನಂಗೆ ರಿಜಿಸ್ಟರ್ ಮಾಡ್ಕೋಬೇಕಾಗದ. I'll click on register, enter the details. So I've entered my record. Register click ಮಾಡ್ತೀನಿ. Registered successfully, okay. Comes back. Click on login. Administrator ನಂಗೆ ನೋಡ್ಬೇಕಾಗದ ವ್ಯೂ. So administrator will log in. View student naga. Now he can see 2 student record on the screen. So ಈ ರೀತಿಯೊಳಗ ನಾವು ಒಂದು ವೆಬ್ಸೈಟನ್ನು ವಿ ಮೇಕ್ ಇಟ್ ಲುಕ್ ಅಟ್ರಾಕ್ಟಿವ್, ದಟ್ ಇಸ್ ಅ ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಲಿಂಕಿಂಗ್ ಆಫ್ ದೋಸ್ ವೆಬ್ ಪೇಜಸ್. ನೀವೇನೀಗ ನಾನು ನಿಮಗೆ ಪೇಜಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಳೀನಿ, ಇವೆಲ್ಲ ಸಪ್ರೇಟ್ ಪೀಸಸ್ ಟೈಪ್ನಾಗ ನೀವು ಕ್ರಿಯೇಟ್ ಮಾಡ್ತೀರಿ. ಕ್ರಿಯೇಟ್ ಮಾಡಿದ್ಮೇಲೆ ಪ್ರತಿಯೊಂದೊಂದು ಪೇಜ್ ಒಬ್ಬೊಬ್ಬ ಯೂಸರಿಗೆ ನಾವು ಕೊಡಬೇಕಾಗ್ತದೆ. ಸೊ ಅದಕ್ಕೆ ಒಂದು ಸತಿ ನಾವು ಟೆಂಪ್ಲೇಟ್ ಎಡಿಟ್ ಮಾಡಿದ್ವಿ ಅಂದ್ರೆ ಯಾವ ಪೇಜ್ ಯಾರಿಗೆ ಯೂಸ್ ಆಗ್ತದೆ ಅಂತ ಅನ್ನೋದು ನಾವು ಅದನ್ನು ಲಿಂಕ್ ಕ್ರಿಯೇಟ್ ಮಾಡಿ we create the separate sections and we make it like a complete project in this case. So ee reetiyolaga ee template concept plays a very important role for developing the projects in this case. So any doubts you have, you can ask. I think region class ಮುಗಿದು ಅಂತ ತಿಳ್ಕೊಂಡ್ಬಿಟ್ರೆ ಕಾಣಿಸ್ತಾರೆ ಉಳಿದವರು. So I hope no doubts with you 3 people. Okay, so that ends the theoretical class from my side. ಈಗ ನಿಮ್ಮದು ಪ್ರಾಜೆಕ್ಟ್ ವರ್ಕ್ ಪಾರ್ಟ್ ಏನೇನಾಗಿದ್ರೆ ಅರ್ಚನಾ ನಿಮ್ಲಿಂದ ಸ್ಟಾರ್ಟ್ ಮಾಡ್ರಿ. ಅರ್ಚನಾ ಸರ್. ಹಾಂ ರೀ, ಫಾರ್ಮ್ ಡಿಸೈನ್ಸ್ ಕಂಪ್ಲೀಟ್ ಮಾಡಿರಿ? ಹಾಂ ರೀ ಸರ್. ಸೇವ್, ಡಿಸ್ಪ್ಲೇ, ಡಿಲೀಟ್? ಹಾಂ ರೀ ಸರ್. ಇಲ್ರಿ ಸರ್, ಅವಿನ್ನ ಆಗಿಲ್ರಿ. ಫಾರ್ಮ್ ಡಿಸೈನ್ ಆಗಿದ್ರಿ, ಕ್ರಿಯೇಟ್ ಟೇಬಲ್ ಆಗ್ಯಾವ್ರಿ ಸರ್. ಮತ್ತು ಅದು ಸೇವ್ ಪೇಜ್ ಒಂದು ಬರೀಬೇಕಲ್ರಿ? ಹಾಂ ರೀ ಸರ್. ಸರ್ ನನ್ನ ಲ್ಯಾಪ್ಟಾಪ್ನಾಗ JDK ಇನ್ಸ್ಟಾಲ್ ಆಗಲಾಗ್ಯದ್ರಿ. JDK ಇನ್ಸ್ಟಾಲ್ ಆಗಲ್ಲ? ಆಗ 16.02 ಇಷ್ಟೇ ಇನ್ಸ್ಟಾಲ್ ಆಗ್ಲಿಕ್ಕತ್ತದ್ರಿ ಸರ್. ಹಾಂ ನಡೀತೀರಿ, 16.2 ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ JSP ಇದ್ರೊಳಗೆ ರನ್ ಆಗಲಾಗ್ಯದ್ರಿ ಸರ್. ಸ್ವಲ್ಪ ಒಂದು ಕೆಲಸ ಮಾಡಿರಿ, ಇದು ನೆಟ್ ಬೀನ್ಸ್ ಡೌನ್ಲೋಡ್ ಮಾಡ್ಕೊಂಡಿರಿ? ಹಾಂ ರೀ ಸರ್. ಇದು ಎನಿಡೆಸ್ಕ್ ಕ್ಲಾಸ್ ಈಗ ಮುಗಿದ್ಮೇಲೆ ನಂಗೆ ಎನಿಡೆಸ್ಕ್ ಆಕ್ಸೆಸ್ ಕೊಡ್ರಿ. ಹಾಂ ರೀ ಸರ್. ನೋಡಿ ಚೆಕ್ ಮಾಡ್ತೀನಿ ರೀ ಏನು ಪ್ರಾಬ್ಲಮ್ ಅದ. ಓಕೆ ಸರ್. ಅದಾದಮೇಲೆ ಸೇವ್, ಡಿಸ್ಪ್ಲೇ, ಡಿಲೀಟ್ ಕೋಡ್ ಬರೆದು ಕಂಪ್ಲೀಟ್ ಮಾಡ್ಬೇಕ್ರಿ. ಹಾಂ ರೀ ಸರ್. ಓಕೆ, ನೆಕ್ಸ್ಟ್ ಅನುಶ್ರೀ ನಿಮ್ದು ಎಲ್ಲಿಗೆ ಬಂದ್ರಿ? ಆಗಿದ್ರಿ ಸರ್, ಸೇವ್ ಕೋಡ್ ಮತ್ತು ಡಿಸ್ಪ್ಲೇ ಎಲ್ಲ ಪೇಜಸ್ ಆಗ್ಯಾವ್ರಿ? ಇಲ್ರಿ ಸರ್, ಡಿಸ್ಪ್ಲೇದು ಇನ್ನೊಂದು ಸ್ವಲ್ಪ ಅದ ರೀ ಸರ್, ಸೇವ್ ಆಗೈತೆ. ಸೇವ್, ಡಿಸ್ಪ್ಲೇ, ಡಿಲೀಟ್ 3 ಆಗ್ಬೇಕ್ರಿ. ಹಾಂ ರೀ, ಡಿಲೀಟ್ ಒಂದು ಮಾಡೋದು ರೀ. ಹಾಂ ರೀ, ಲಾಗಿನ್ ಮತ್ತು ಚೇಂಜ್ ಪಾಸ್ವರ್ಡ್. ಹಾಂ ರೀ. ಓಕೆ, ಸೊ ನೆಕ್ಸ್ಟ್ ವಿಶ್ವ ನಿಂದ ಏನಾಗ್ಯದ? ಸರ್ ಲಾಸ್ಟ್ ಕ್ಲಾಸ್ ವರೆಗೆ ಎಷ್ಟಾಗ್ಯದ ಅಷ್ಟು ಕಂಪ್ಲೀಟ್ ಆಗ್ಯದ್ರಿ ಸರ್. ಲಾಸ್ಟ್ ಕ್ಲಾಸ್ ತನಕ ಆಗ್ಯದ? ಓಕೆ, ಅಂದ್ರೆ ಒಂದು ಟೆಂಪ್ಲೇಟ್ ಕ್ಲಾಸಿಂದ ನೀ ಡೌನ್ಲೋಡ್ ಮಾಡ್ಕೊಂಡು ಎಡಿಟ್ ಮಾಡಿ ಎಡಿಟ್ ಮಾಡಿದ್ಮೇಲೆ ನಂಗೆ ಈ ಎಲ್ಲ ಪೇಜಸ್ಸಿಗೆ ಅಪ್ಲೈ ಮಾಡಿ ತೋರಿಸು. ಹಾಂ ಸರ್. ಸರ್ ಒಂದು ಡೌಟ್ ಅದ ರೀ ಸರ್. ಹಾಂ ಸರ್, ನಾ ಸೆಷನ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಲ್ರಿ ಸರ್, ಒಂದು ಪೇಜ್ನಾಗಿನ ಡಾಟಾ ಇನ್ನೊಂದು ಪೇಜ್ನಾಗ ರಿಟ್ರೀವ್ ಮಾಡ್ಕೋದಾಗ್ತದಲ್ರಿ ಸರ್? ಹಾಂ ಸರ್, ಅದು ನೀವೇನೋ ಮೊಬೈಲ್ ನಂಬರ್ ತೊಗೊಂಡಿರಿ ಸರ್, ಅದು ನಂದು ಯೂಸರ್ ನೇಮ್ ಅದ ರೀ ಸರ್. ಯೂಸರ್ ನೇಮ್ ಸ್ಟೋರ್ ಮಾಡಲ್ಲಿ ಅಲ್ಲಿ Sir, ಸೆಷನ್ ಡಾಟ್ ಸೆಟ್ ಅಟ್ರಿಬ್ಯೂಟ್ ಡಬಲ್ ಕೊಟೇಶನ್ನಾಗ ಯೂಸರ್ ನೇಮ್ ಡಬಲ್ ಕೊಟೇಶನ್ ಕ್ಲೋಸ್ ಕಾಮ ಯೂಸರ್ ನೇಮ್ ಅಷ್ಟೇ. ಇಲ್ರಿ ಸರ್, ನೀವು ಪ್ರೈಮರಿ ಕೀ ಇದ್ದು ತೊಗೊಂತಂದಿರಲ್ರಿ ಸರ್? ಹ್ಞೂ, ಮತ್ತು ಅಲ್ಲಿ ಯೂಸರ್ ನೇಮ್ ಪ್ರೈಮರಿ ಕೀ ಇಲ್ಲ ನಿನ್ನ ಟೇಬಲ್ನಾಗ? ಇಮೇಲ್ ID ಕೊಟ್ಟಿನ್ರಿ ಸರ್ ಪ್ರೈಮರಿ ಕೀ. ಇಮೇಲ್ ID ಕೊಟ್ಟಿಯೇನ? ಹಂಗಿತ್ತಂದ್ರೆ ಒಂದು ಕೆಲಸ ಮಾಡ, ಯೂಸರ್ ನೇಮ್ ಪೂರ ಡಿಲೀಟೇ ಮಾಡ್ಬೇಕಾಗ್ತದೆ. ಯೂಸರಿ ನೋಡು, ಯೂಸರ್ ನೇಮ್ ಕೊಟ್ಟಿದ್ವಿ ಅಂತಂದರೆ ಯೂಸರ್ ನೇಮಿಗೆ ಪ್ರೈಮರಿ ಕೀ ಕೊಡಬೇಕು. ಸಪೋಸ್ ಯೂಸರ್ ನೇಮ್ ಇರಲಿಲ್ಲ ಅಂತಂದರೆ ಇಮೇಲ್ ಐಡಿಗೆ ಅಥವಾ ಮೊಬೈಲ್ ನಂಬರಿಗೆ ಪ್ರೈಮರಿ ಕೀ ಕೊಡಬೇಕು. ಈಗ ನೀವು ಒಂದು ಕೆಲಸ ಮಾಡು, ನಿಂದು ಯೂಸರ್ ನೇಮ್ ಯೂಸ್ ಮಾಡಿಬಿಟ್ಟಿದ್ದಿ, ಒಂದು ಕೆಲಸ ಮಾಡು, ಅದು ಇಮೇಲ್ ID ಕಾಲಮ್ ತೆಗಿ, ಅಂದ್ರೆ ಅದಕ್ಕೆ ಪ್ರೈಮರಿ ಕೀ ಮಾಡಿಬಿಡ, ಯೂಸರ್ ನೇಮಿಗೆ ಪ್ರೈಮರಿ ಕೀ ಮಾಡು.
ಓಕೆ ಸರ್. ಮಾಡಿ ಅದ್ರ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿ. ಓಕೆ ಸರ್. ಸೊ ಯಾವಾಗ ತೋರಿಸ್ತೀರಿ, ಯಾರ್ಯಾರು ಯಾವಾಗ ತೋರಿಸ್ತೀರಿ ಕಂಪ್ಲೀಟ್ ಮಾಡಿ. ಈಗ ನಂದು ಕ್ಲಾಸಸ್ ಮುಗಿದೋರು ಇವತ್ತಿಗೆ. ಸೊ ಈಗ ಹೆಂಗಂದ್ರೆ ನೀವು ಕಂಪ್ಲೀಟ್ ಮಾಡಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡೋಕ್ಕೂ ನಾ ಬಂದು ಚೆಕ್ ಮಾಡ್ತೀನಿ. ಸರ್ ಹಾಂ ಸರ್ ಅದು ಸೆಷನ್ ವೇರಿಯೇಬಲ್ ಮತ್ತು ರಿಜಿಸ್ಟ್ರೇಷನ್ ಪೇಜ್ನಾಗ ಎಲ್ಲ ಇರ್ತಾವಲ್ರಿ ಸರ್, ಅಲ್ಲಿ ಕೋಡ್ ಹಾಕಿ ರಿಟ್ರೀವ್ ಮಾಡ್ಕೋಕೆ ಬರಂಗಿಲ್ಲ ಏನ್ರಿ ಸರ್ ಡೇಟಾ? ಏನೇನ ಇನ್ನೊಂದ್ಸತಿ ಹೇಳು. ಸರ್ ಅದು ಸೆಷನ್ ವೇರಿಯೇಬಲ್ ನಾವು ಡಿಕ್ಲೇರ್ ಮಾಡ್ತೀವ್ರಿ ಸರ್ ರಿಜಿಸ್ಟ್ರೇಷನ್ ಪೇಜ್ನಾಗ ರೀ. ಹಾಂ ರಿಜಿಸ್ಟರ್ ಸೇವ್ ಡಾಟ್ JSP ದಾಗ ಅದ್ರೊಳಗೆ ಬರ್ದು ಇದು ಇದ್ರೊಳಗೆ ಕನೆಕ್ಷನ್ ಚೇಂಜ್ ಪಾಸ್ವರ್ಡ್ನ ಕನೆಕ್ಷನ್ ಕೊಟ್ರೆ ಬರ್ತದೇನ್ರಿ ಸರ್? ಹಾಂ ಬರ್ತದ. ಬಟ್ ಅಲ್ಲಿ ಏನಾಗ್ತದೆ, ರಿಜಿಸ್ಟ್ರೇಷನ್ ಪೇಜ್ನಾಗಿಂದ ಡೈರೆಕ್ಟ್ ಲಾಗಿನ್ ಅವರು ಈ ವರ್ಕ್ ಮಾಡಂಗಿಲ್ಲ. ಈಗ ರಿಜಿಸ್ಟರ್ ಮಾಡಿ ನಾ ಹೋಗ್ಬಿಡ್ತೀನಿ, ಆಮೇಲೆ ಲಾಗಿನ್ ಆಗ್ತೀನಿ ಅಂತಂದ್ರೆ ನೀ ರಿಜಿಸ್ಟರ್ನಾಗ ನಿನ್ನ ಸೆಷನ್ ಸ್ಟೋರ್ ಮಾಡಿದ್ದೆ ಉಪಯೋಗ ಇಲ್ಲ. ಅದಕ್ಕೆ ಸೆಷನ್ ಯಾವತ್ತಿಗೂ ಲಾಗಿನ್ ಪೇಜ್ನಾಗೆ ಸೆಟ್ ಮಾಡಬೇಕು. ಓಕೆ ಸರ್. ಓಕೆ. ಸೊ ಈಗ ಅರ್ಚನಾ ಯಾವಾಗ ತೋರಿಸ್ತೀರಿ ನೀವು? ಸರ್ 3 days. 3 days. ಓಕೆ. ಅನುಶ್ರೀ ನಿಮ್ದು ರೀ? ಸರ್ ನಾನು ಒಂದು 2-3 ದಿವಸ. 2-3 ದಿವಸ. ಓಕೆ. ಈಗ ಕ್ಲಾಸಸ್ ಇರಂಗಿಲ್ಲ ರೀ ಈಗ ಇವತ್ತಲಿಂತ. ನಿಮ್ದು ಯಾವಾಗ ವರ್ಕ್ ನೀವು ಹೇಳಿದ ವರ್ಕ್ ಕಂಪ್ಲೀಟ್ ಮಾಡಿರ್ತೀರಿ, ಅಥವಾ ನಿಮಗೆ ಡೌಟ್ಸ್ ಇತ್ತಂತಂದ್ರೆ ಯಾವಾಗಾರ ಕಾಂಟ್ಯಾಕ್ಟ್ ಮಾಡಿರಿ, ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ಆಗಿದ ತಕ್ಷಣ ನಂಗೆ ಇನ್ಫಾರ್ಮ್ ಮಾಡಿದ್ರಿ ಅಂದ್ರೆ ನಾ ಎನಿಡೆಸ್ಕ್ ಕನೆಕ್ಟ್ ಮಾಡಿಕೊಂಡು ನಿಮ್ದು ಹೆಂಗೆ ವರ್ಕ್ ಮಾಡಿರಿ ಅದು ಚೆಕ್ ಮಾಡ್ಕೋತೇನೆ ರೀ. ಸೊ ಓಕೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಅರ್ಚನಾ ನಿಮ್ದು ಸಿಸ್ಟಮ್ನ ಎನಿಡೆಸ್ಕ್ ಇನ್ಸ್ಟಾಲ್ ಅದ ರೀ? ಎಸ್ ಸರ್. ಓಕೆ. ಈಗ ನಂಗೆ ಎನಿಡೆಸ್ಕ್ ID ಕಳಿಸ್ರಿ ವಾಟ್ಸಪ್ನಾಗ, ನಾ ಚೆಕ್ ಮಾಡ್ತೀನಿ ರೀ ಇನ್ಸ್ಟಾಲೇಷನ್ ನಿಮ್ಮ ಸಿಸ್ಟಮ್ನಾಗಿಂದ. ಎಸ್ ಸರ್. ಓಕೆ. ಇದು ಅವ್ರು ಅರ್ಚನಾ ಅವ್ರದ್ದು ಎರರ್ ಸಾಲ್ವ್ ಮಾಡಿದ್ಮೇಲೆ ಇವತ್ತಿನ ವಿಡಿಯೋ ರೆಕಾರ್ಡ್ ಆಗದಂತ ಅನ್ಕೋತೀನಿ. ಓಕೆ, ರೆಕಾರ್ಡಿಂಗ್ ಆಗ್ಲಿಕ್ಕತ್ತದ. ಓಕೆ, ವಿಲ್ ಕನೆಕ್ಟ್ ಆಫ್ಟರ್ ದಿಸ್.